ಗಾಡಿ ರಿಪೇರಿನಾ? ಹೌದು. ಹೆಲ್ಪ್ ಮಾಡ್ಬೇಕಾ? ಎಷ್ಟೇ ಬಂದು ನಾಡಿನ ಜನ ಕಷ್ಟದಲ್ಲಿರೋನ್ ಕಂಡ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಆದ್ರೆ ಕತ್ಲಲ್ಲಿ ಕಂತ್ರಿ ಕೆಲಸ ಮಾಡೋ ನಿಮ್ಮಂತ ಅನ್ಕಂಡ್ರೆ ಕಾಲ್ ಮುರಿದು ಕೈ ಕೊಡ್ತಾರೆ. ಮಕ್ಕಳ ಕುಮಾರ್, ಇವತ್ ನೀನೇನಾದ್ರೂ ಬರ್ದೇ ಇದ್ದಿದ್ರೆ. ಇವರೆಲ್ಲ ಲೋಫರ್ಗಳು. ನಿಮ್ಗೇನು ಆಗಿಲ್ವಾ? ನನ್ಗಿರ್ಲಾಗಿತ್ತ ಇಷ್ಟೊತ್ತಲ್ಲಿ ನೀನು ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆ ಹೊರಟಿದ್ದೆ. ಇದ್ದಕ್ಕಿದ್ದ ಹಾಗೆ ಕಾರ್ ಕೈ ಕೊಟ್ಟು ಅಷ್ಟರಲ್ಲಿ ರಾತ್ರಿ ಹೊತ್ತು ಹುಡುಗಿರು ಒಂಟಿಯಾಗಿ ಓಡಾಡೋದು ತುಂಬಾ ಡೇಂಜರು. ಅದಿರ್ಲಿ, ಕಾಲೇಜ್ ಬಿಟ್ಮೇಲೆ ನೀನ್ ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ. ಕುಮಾರ್, ಕೊನೆಗೂ ನಿನ್ನ ಆದರ್ಶ ಈಡೇರಿಸೋದಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ಬಿಟ್ಟೆ. ಎಸ್, ಬಾ, ನಿನ್ ಕಾರ್ ಹತ್ರ ಡ್ರಾಪ್ ಮಾಡ್ತೀನಿ. ಓಕೆ. ಬರ್ಲಾ? ಬಾಯ್ ಬಾಯ್. ಕುಮಾರ್, ನೀನ್ ಆದರ್ಶ ಕೈ ಬಿಡ್ಬೇಡ.
ಇಲ್ಲೋಡು ದೊಡ್ಡ ಸಿಕ್ತು. ಅಲ್ಲೇನೋ ಕಾಣಿಸ್ತಾ ಇದೆ ನೋಡು. ನಮ್ಮೂರ್ ಕೆರೆಯಲ್ಲಿ ಯಾವ್ದೋ ಹೆಣ ತೇಲಾಡ್ತಾ ಇದೆ. ಯಾವ್ದೊಂದು ಗೊತ್ತಿಲ್ಲ ಸರ್, ಬೇಗ ಬನ್ನಿ ಸರ್. ಹೆಣನ? ಹ್ಞೂ ಸರ್, ನಡಿ ತೋರಿಸು. SP ಅವ್ರ ಫೋನ್ ಬರ್ಬೋದು, ನೋಡ್ಕೊಳ್ಳಿ. ಏಯ್ ಬಾರೋ. ಎಲ್ಲ ಅಲ್ಲಿ ಸ್ವಾಮಿ, ನಡಿ ತೋರಿಸು. ಅದೇ ನಮ್ಮ ಕೆರೆ ಏನಂತೆ? ಹೌದು, ಕೆರಲ್ಲಂತ. ನೆನ್ನೆ ಸಿಕ್ಕಿದ್ದ ಕಾನ್ಸ್ಟೇಬಲ್ಸ್ ಆ ಬಾಡಿ ತೆಗೆದು ಆಚೆ ಮಾಡಿದ್ರು. ಎಲ್ಲಿ ಯಾರಂತೆ? ಆ ಬಟ್ಟೆ ಮೇಲೆ ಹಾಕಿ ಈ ಊರಲ್ಲಿ ಯಾರು ದೊಡ್ಡವರಿಲ್ಲನಪ್ಪ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ನನ್ನ ಹೆಸರು ಉಗ್ರಪ್ಪ ಅಂತ, ಈ ಊರ್ ಮಂಡಲ್ ಪಂಚಾಯತಿ ಮೆಂಬರ್. ಹೌದಾ? ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಪರಮೇಶ್ವರಪ್ಪ ಅಂತ. ಮತ್ತೆ ಈ ವ್ಯಕ್ತಿ ಯಾರಿರ್ಬೋದು ಅಂತ ನಿಮ್ಗೆ ಯಾರ್ಯಾರು ಗೊತ್ತಾ? ಗೊತ್ತು ಸ್ವಾಮಿ, ಜಗನ್ನಾಥ್ ಅಂತ ನಮ್ಮ ಉಗ್ರಪ್ಪನವರ ಸ್ನೇಹಿತ. ಹೌದು ಸರ್, ನಾವಿಬ್ರು ಸ್ನೇಹಿತರೆ ಸರ್. ಮೊನ್ನೆ ನಾನು ಸಿಟಿಗೆ ಹೋಗೋಕ್ ಮುಂಚೆ ನಗರಲ್ಲಿ ತಾನೇ ಇದ್ದ. ಆದ್ರೆ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ಇಲ್ಲಿ ನಿಮ್ಮ ತಾಯಿ ತಂದೆ ಸಂಬಂಧಿಕರು ಯಾರು ಇಲ್ವಾ ಸರ್? ಸರ್ ಅದು ಈ ಊರಿನಲ್ಲೇ ಅಲ್ಲ ಸರ್, ಉಗ್ರಪ್ಪನೇ ಸಿಟಿಯಿಂದ ಇವನ್ ಕರ್ಕೊಂಡ್ ಬಂದಿದ್ದು. ಮಿಸ್ಟರ್ ಉಗ್ರಪ್ಪ ಸರ್, ಈ ಜಗನ್ನಾಥ್ ನಿಮ್ಗೆ ಹೇಗೆ ಗೊತ್ತು ಸರ್? ಈ ಊರಿನ ಕೆಲ್ಸಕ್ಕೆ ನಾನು ಅವಾಗ ಸಿಟಿಗೆ ಹೋಗ್ತಾ ಇರ್ಬೇಕಂತೆ ಇವನಿಗೂ ನನಗೂ ಪರಿಚಯ ಆಯ್ತು. ನನ್ನವರು ಅಂತ ನನಗೆ ಯಾರೂ ಇಲ್ಲ, ನಾನು ನಿನ್ನ ಹತ್ರನೇ ಬಂದಿದ್ದು ಬಿಡ್ತೀನಿ ಅಂತ. ಆಯ್ತು ಅಂತ ಈ ಊರಲ್ಲಿ ತೋಟ ಫಾರ್ಮ್ ಮಾಡ್ಕೊಂಡು ಚೆನ್ನಾಗೇ ಇದ್ದ. ಈ ಕೊಲೆ ಯಾರು ಮಾಡಿರ್ಬೋದು ಅಂತ ನಿಮ್ಗೇನಾದ್ರು ಅನುಮಾನ ಇದೆಯಾ? ನಾನು ಹೇಗೆ ಸರ್ ಹೇಳಿ, ಯಾರಂತ ಹೇಳಿ? ಅವನು ಚೆನ್ನಾಗಿರೋದನ್ನ ಈ ಊರಲ್ಲಿ ಕೆಲವು ಜನರಿಗೆ ಸಹಿಸೋಕ್ ಆಗ್ತಾ ಇರಲಿಲ್ಲ. ಹೌದಾ ಸರ್? ನಂದೊಂದು ಮಾತು, ಈ ಜಗನ್ನಾಥ್ನಿಗೆ ನನ್ನವರಂತ ಹೇಳ್ಕೊಳಕ್ ನನ್ನ ಬಿಟ್ರೆ ಬೇರೆ ಯಾರಿಲ್ಲ. ಹೇಗಾದ್ರೂ ಮಾಡಿ ಇವನ ಅಂತಕ್ರಿಯೆ ಮಾಡಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಸರ್. ಹಾಗಾದ್ರೂ ಮಾಡಿ ಇವತ್ತು ಋಣ ತೀರಿಸ್ತೀನಿ ಸರ್. ಸರಿ, ನೀವು ಸ್ಟೇಷನ್ ಬಂದು ನೋಡಿ. ಎಸ್ ಸರ್. ಏನಾನ ಪೋಸ್ಟ್ ಮಾರ್ಟಮ್ ಕಳ್ಸು. ಇನ್ನೊಂದು ತಲೆದಿನ್ ಕೊಡೋಣ. ಅಲ್ಲ, ಜಗನ್ನಾಥನ್ ಹೆಣನ ಕೆರೆಯಲ್ಲಿ ನೋಡಿ ಎಲ್ಲಿ ದೆವ್ವಾಗಿ ಹಿಡಿತಾನೋ ಅಂತ ಜನ ಗರ್ಬಡ್ದಂಗವ್ರೆ. ಸುಮ್ಮನೆ ವಾಜ ವಾಜ ಅಂತ ಯಾಕೆ ಹೊಡ್ಕಂತೀಯ? ಮಾಡ್ದವನ್ ಮಾಡ್ತಾನೆ. ಇವನು ಮನುಷ್ಯಂಗಿರ್ತಾನೆ, ಹುಚ್ಚಿನಂಗ್ ಆಡ್ತಾನೆ. ಹುಚ್ಚಿನಂಗ್ ಆಡ್ತಾನೆ, ದೊಡ್ಡ ಮನುಷ್ಯಂಗ್ ಮಾತಾಡ್ತಾನೆ. ಅದ್ ಬಿಡು, ನನಗೂ ಒಂದು ಅನುಮಾನ. ಎಣಾನ್ ಕೆರೆಯಲ್ಲಿ ಯಾರು ಹಾಕಿದ್ದು? ನಿಮ್ಮಪ್ಪ ತಂದು ಹಾಕಿದ್ದು. ಮುಚ್ಕೊಂಡು ಕೂತ್ಕೊಳ್ಳಲೇ, ದೊಡ್ಡವ್ರ ವಿಷಯ ನಮ್ಗೆ ಯಾಕೆ? ತೆಗಿಯೋ ಕೈ. ನೆನ್ನೆ ಕೊಟ್ಟಿ ಸಾಲನೆ ಕೊಟ್ಟಿಲ್ಲ, ಇವತ್ ಬೇರೆ ಕೇಳಕ್ ಬಂದಿದ್ಯಾ? ನಿಮ್ಗೆ ತಿಂದು ತಿಂದು ತಿಪ್ಪೆಯಲ್ಲಿರೋ ಸಗಣೆ ಹುಳು ತರ ಊದ್ಕೊಂಡಿದ್ದೀರಾ. ನಿಮ್ಮನ್ನ ನಂಬ್ಕೊಂಡು ಕುಳಿತರೆ ನಾನು ಯಾವತ್ತು ನೀರು ಕುಡಿದು ನೆಗೆದು ಬಿಡ್ತೀನೋ ನನಗೆ ಗೊತ್ತಿಲ್ಲ. ಕೆರೆಯಲ್ಲಿ ಹೆಣ ತೆಲುಗಿ ನಮಗೂ ಗಾಬರಿ ಆಯ್ತಿದ್ದೀನಿ. ಇದೆಲ್ಲ ಹೇಗಾಯ್ತು ಅಂತ ಒಂದು ಅರ್ಥನೇ ಆಗ್ತಾ ಇದೆ. ನೀವು ಹೇಳಿದ ಹಾಗೆ ಎಲ್ಲ ಕರೆಕ್ಟ್ ಆಗೇ ಮಾಡಿದ್ರಿ. ಆಹಾ, ಮಾಡ್ತೀರಾ? ಪಂಚಿಗೆ ಬೆಂಕಿ ಹತ್ಕೊಂಡಿದೆ ಆರ್ಸ್ರು ಅಂತಂದ್ರೆ ಪಕ್ಕದ ಮನೆಗೆ ಹೋಗಿ ಸೀಮೆ ಎಣ್ಣೆ ತಗೊಂಡು ಬಂದು ತಲೆ ಮೇಲೆ ಸುರಿಯುವಂತ ದಡ್ಡ ಸುಳ ಮಕ್ಕಳು ನೀವು. ನಿಮ್ಮನ್ನ ಇಟ್ಕೊಂಡು ತಪ್ಪಿಗೆ ನನ್ನ ಎಕಡ ತಗೊಂಡು ನಾನೇ ಹೊಡ್ಕೋಬೇಕು. ಚೆನ್ನಾಗಿ ತಿಂದು ಬಿದ್ಕೋ ಹೋಗ್ರು. ಹಿಂಗಣ್ಣ, ಬ್ಯಾಂಕ್ ಲೋನ್ ಅಲ್ಲಿ ಹಸ ತಗೊಂಡ್ಮೇಲೆ ಕೂಸಾಗೆ 1 ಎಕರೆ ಮರ. ಏ ರಾಜಾ,
ಬೇಗ ಬಾರ. ಬಂದೆ ಬಂದೆ. ಎಷ್ಟೊತ್ತಲ್ಲ ಸ್ವಲ್ಪ ನಿಮಗೆ ಡ್ಯೂಟಿ ಕಾನ್ಶಿಯಸ್ ಇಲ್ಲಲ್ಲ ನಿಮಗೆ? ಎಷ್ಟೊತ್ತಾಗಿದೆ? ಏನ್ ಕತೆ? ಯಾವತ್ತೋ ಒಂದು ಯಾವಾಗ ಲೇಟ್ ಆದಾಗ ಇವನೊಬ್ಬ ಲೇಟ್ ಲತೀಫ್. ಏ ಅಶೋಕ ಬರಲೇ ಬಾರ ಬೇಗ. ಅವ್ನು ಯಾವಾಗ್ಲೂ ನಿಮ್ಮನ್ನೆಲ್ಲ ಕಟ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಷ್ಟೇ. ನಾನು ದಿನ ಲೇಟ್ ಮಾಡ್ತೀನಿ. ಎಣ್ಣೆ ಅಂತೂ ನನಗೆ ಹೆಮ್ಮೆ ಕಣ ಕೆಲಸ ಸುಸ್ತಾಗೋಯ್ತು. ನಾನು ಹೇಳೋದು ಲೇಟ್ ಆಗೋಯ್ತು. ನೀವೆಲ್ಲ ಇದೇ ಊರ್ನವರ? ಹೌದು ಸರ್. ನಿಮ್ಮ ಹೆಸರೇನು? ನನ್ನ ಹೆಸರು ಅಶೋಕ. ಇವನು ರಾಜ, ಚಂದ್ರ, ರವಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸಿಟಿಯಲ್ಲಿ ಮಂಜುನಾಥ ಕ್ಲಾಸ್ ಸೆಂಟರ್ನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಸರ್. ಸರಿ, ನೀವು ಹೋಗಿ. ಬಾರ ಇಲ್ಲಿ. ನಮಸ್ತೆ ಸರ್. ಏನು ನಿನ್ನ ಹೆಸರು? ಎಂಚ ಅಂತ. ಎಷ್ಟು ದಿನದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ? ಸುಮಾರು 1 ವರ್ಷದಿಂದ ಮಾಡ್ತಾ ಇದ್ದೀನಿ. ನಿನ್ನ ಯಜಮಾನರು ಎಲ್ಲಿ ಮಲಗ್ತಾ ಇದ್ರು? ಆ ರೂಮ್ ಮಲಗ್ತಾ ಇದ್ರು. ಇಲ್ಲೇ ಮಲಗ್ತಾ ಇದ್ರು. ಯಾವಾಗಲೂ ಇಲ್ಲೇ ಮಲಗ್ತಿದ್ರಾ? ಇಲ್ಲ, ತೋಟದಲ್ಲಿ ಫಸಲು ಬಂದಾಗ ಆಗಾಗ ಹೊರಗಡೆನೂ ಮಲಗ್ತಾ ಇದ್ರು. ಹೊರಗಡೆ ಮಲಗ್ತಿದ್ರಾ? ಹೌದು. ಆ ಜಾಗ ತೋರಿಸ್ತೀಯಾ? ಆಯ್ತು, ಬನ್ನಿ. ನಡಿ. ಇಲ್ಲೇ ಅವರು ಮಲಗ್ತಿದ್ದು. ಇಲ್ಲಿ ಬೆಂಕಿ ಯಾವಾಗ ಬಿತ್ತು? ಅವರು ಸತ್ತ ಹಿಂದಿನ ದಿನ. ಆವತ್ತು ಬಂಗಾರದ ಜಿಂಕೆ ನೀರದಿನಿ, ನನ್ನ ಬಂಗಾರದ ಜಿಂಕೆ ನೀರದಿನಿ, ಬಿಟ್ಟ ಬಾಣಕ್ಕೆ ಗುರಿಯಾಗು ಬಾರದಿನಿ, ಬಿಟ್ಟ ಬಾಣಕ್ಕೆ ಗುರಿಯಾಗು ಬಾರದಿನಿ. ಪ್ರೇಮ ನೀತಿ ನ್ಯಾಯ ಬಂತು ಮಾಯ, ಗಂಡು ಹೆಣ್ಣು ಪ್ರೀತಿ ಪ್ರೇಮ ನೀತಿ ನ್ಯಾಯ ಬಂತು ಮಾಯ, ಒಳ್ಳೆ ಸೊಗಸು ಕಳ್ಳ ಮನಸ್ಸು ಬೇಟೆಯಾಡೋ ನಿನ್ನ ವಯಸ್ಸು, ನಿಂತ ನೆಲದಲ್ಲೇ ನೀನು ಕುಣಿದಾಡು, ಬಿಚ್ಚು ಮನಸ್ಸಿಂದ ನೀನು ಮೆರೆದಾಡು. ನೆನ್ನೆಗೆ ನಾಳೆ ನಾಳೆಗೆ ಇಂದು ನೀನು ನನ್ನ ಪಾಲಿಗೆ, ಒಳ್ಳೆ ಸಮಯ ನನ್ನ ಹೃದಯ ನಿನ್ನೆ ಕೋರಿ ನೀಡಿತು ಅಭಯ,
ಮುಚ್ಚು ಮರೆಯಿಲ್ಲದೆ ನೀನು ಮಾತಾಡು, ಕೊಚ್ಚಿ ಹರಿದಾಡೋ ನೀರಲ್ಲಿ ಈಜಾಡು. ಹೊಯ್ 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 ಹೊಯ್. ನನ್ನ ಕಾಲಂಚಿನ ಧೂಳು ನೀರಜಿನಿ, ನನ್ನ ಕಾಲಂಚಿನ ಧೂಳು ನೀರಜಿನಿ, ನನಗ ನಿನ್ನಂತ 108 ಬಾರದಿನಿ, ನನಗ ನಿನ್ನಂತ 108 ಬಾರದಿನಿ. ಬಾಬಾ ಬಾರದಿನಿ, ಬಾರೆ ಬಾರದಿನಿ, ನೀ ಬಾರದಿನಿ, ಬಾಬಾ ಬಾರದಿನಿ, ಬಾಬಾ ಬಾರದಿನಿ, ಬಾರೆ ಬಾರದಿನಿ. ಊರಿಗೆ ನಿಮಗೆ ವೈರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ತೋಟದ ದಾರಿಯಲ್ಲಿ ನಿಮ್ಮನ್ನು ಕೊಲೆ ಮಾಡ್ಬೇಕು ಅಂತ ಯಾರೋ ಗುಸುಗುಸು ಅಂತ ಮಾತಾಡ್ಕೊಳ್ತಾನೆ ಇದ್ರು. ನಾನು ಹತ್ರ ಹೋದಾಗ ಓಡೋಗ್ಬಿಟ್ರು. ನನ್ನನ್ನು ಕೊಲೆ ಮಾಡ್ತಾರಂತ. ಹೌದು ದಣಿ, ಹುಚ್ಚು ನನ್ನ ಮಗನೇ. ಯಾರ ಕುಡುಕರು ಇರ್ಬೇಕು ಕಂಡ್ಲ, ನನಗ್ ಗೊತ್ತಂಡ್ಲ ಹ್ಯಾಕ್ ಪ್ಲಾನ್ ಮಾಡ್ಬೇಕು ಅಂತ. ನೀನ್ ಹೋಗ್, ನೀನ್ ಕೆಲಸ ಮಾಡ್ಕೊಂಡು ಹೋಗ್. ಒಳ್ಳೇದು ಹೇಳಿದ್ರೆ ಅದೇ ನಿಮ್ಗೆ. ಅವರು ನನ್ನ ಮಾತು ಕೇಳಿಲ್ಲ. ಮತ್ತೆ ನಿಮ್ಮ ಯಜಮಾನ್ರನ್ನ ಎಲ್ಲಿ ನೋಡಿದ್ರೆ? ಕೆರೆಯಲ್ಲಿ ಹೆಣ ತೇಲ್ದಾಗ. ನಿಮ್ಮ ಯಜಮಾನ್ರು ರಾತ್ರಿ ಇಲ್ಲೇ ಮಲಗ್ತಿದ್ರು ಇಲ್ಲ ಆಚೆ ಹೋಗ್ತಿದ್ರು? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಆ ಹೋಗಿ ಕಿತ್ಕೊಂಡ್ಬಿಡ್ತೀರಪ್ಪ, ನಾನು ಆ ಕಡೆ ಹೋಗಿ ಕೇಳ್ತೀನಿ. ಎಲ್ಲಿದೆ ಹಾವು? ಎಲ್ಲಿದೆ? ಎಲ್ಲಿದೆ ಹಾವು? ಎಲ್ಲಿ? ಯಾಕೆ ಕಿತ್ಕೊಂಡೆ? ನಿಮ್ಮಕ್ಕ ಹಾವು ಹಾವು ಅಂತ ಕಿಚ್ಕೊಂಡು. ನಮ್ಮಕ್ಕ ತುಂಬಾ ಪುಕ್ಲಿ ಸರ್. ಒಲೆ ಮೇಲೆ ಹಾಲು ಉಕ್ಕು ಬಂತು ಅಂತಂದ್ರೆ ಕೆರೆ ಕೋಡಿನೇ ತುಂಬಾ ಹರಿತಿದೇನಂತ ಓಡ್ತಿರ್ತಾಳೆ ಸರ್. ಒಳ್ಳೆ ಹೆದರಿಕೆ ನಿಂತ್ಕೊಂಡೆ. ಬರ್ತೀನಿ. ಸಾಕ್ ಸುಮ್ನೆ ಬಾರೆ, ಏನನ್ನ ಹೇಳ್ಬೇಡ. ಏನ್ ಚೆನ್ನಾಗ್ ಕಾಣಿಸ್ತೀಯಕ್ಕ ಈ ಸೀರೆಲಿ. ದೃಷ್ಟಿ ಆಗ್ಬಿಡುತ್ತೆ. ಸರಿ ಸರ್ ಮಾಡ್ಕೊ. ಸಾಕ್ ಸುಮ್ನಿರ. ಹಾಗ ರತ್ನ, 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 ಏ ರತ್ನ, ಟೈಮ್ ಆಯ್ತು, ಬೇಗ ಬಾರೆ. ನಾನು ಬೇಗ ಡ್ರೆಸ್ ಮಾಡ್ಕೊಂಡ್ ಬರ್ತೀನಿ. ಬರ್ಲಾಕ? ರತ್ನ ಅಂತ ರತ್ನ, ನಾ ಬರಲ್ಲ ಹೋಗ್ರಿ. ಲತನ್ ಹುಟ್ಟಿದ ಹಬ್ಬಕ್ಕೆ ದೊಡ್ಡವರೆಲ್ಲರೂ ಬಂದಿರ್ತಾರೆ. ಗೌಡ್ರ ಹೆಂಡತಿ ನಿಂತ್ಕೊಂಡು ಒಡವೆ ತರ ಏನ್ ಅಂದಿರ ಬರ್ಲಾ? ನೋಡೆ ರತ್ನ, ಹೆಣ್ಣಿಗ್ ಬೇಕಾಗಿರೋದು ಒಡವೆ ಸರ ಅಲ್ಲ, ಒಳ್ಳೆ ಗುಣ ನಡತೆ, ಅದೆಲ್ಲ ನಿನ್ಗಿದೆ. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ. ಮಾತಲ್ಲೇ ಹೊಟ್ಟೆ ತುಂಬಿಸಿ ಮಂಚ ಹತ್ತಿಸ್ಬಿಡ್ತೀರಾ. ನಿಮ್ ಹೆಂಡತಿ ಒಡವೆ ತರ ಮಾಡ್ಕೊಟ್ರೆ ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರ ಅನ್ನೋ ಭಯನಾ? ನೋಡೆ ಚಿನ್ನ, ಬೇಜಾರ್ ಮಾಡ್ಕೋಬೇಡ. ಮುಂದಿನ ಸಾರಿ ಜಾತ್ರೆಗೆ ಒಡವೆ ವಸ್ತ್ರ ಎಲ್ಲ ತಂದ್ಕೊಡ್ತೀರಾ. ಜಾತ್ರೆ ಬಂದ್ರೆ ಉಗಾದಿ ಹಬ್ಬ ಬರ್ಲಿ ಅಂತೀರಾ, ಉಗಾದಿ ಹಬ್ಬ ಬಂದ್ರೆ ಮಾರಿ ಹಬ್ಬ ಬರ್ಲಿ ಅಂತೀರಾ. ನಿಮ್ ತಲೆ ಕೂದಲು ಬೆಳ್ಳಗಾದ್ರೂ ನಾನು ಕೊಡೋದಂತೂ ಒಂದು ಚಿನ್ನದ ಸರ ಬೀಳಿಲ್ಲ. ನಮ್ಮಪ್ಪ ಗುಂಡ್ಕಲ್ಲಂತ ಗಂಡನ್ ತಂದಿನ ಕಟ್ಟಿನ ಮಗಳೇ ಅಂತ ನಿಮಗ್ ತಂದು ಕಟ್ಟಿದ. ನಾನೇನ್ ಕಡಿಮೆ ಆಗಿದ್ದೀನಿ? ಈಗ ನಾನು ನೆಲ ಗುದ್ದಿದ್ರು ನೀರ್ ಬರುತ್ತೆ. ನನ್ನ ಅರ್ಥ ಮಾಡ್ಕೋ ಚಿನ್ನ. ಬಾ ಹೋಗಣ. ನೀವೆಲ್ಲ ಕೆಲಸ ಮುಗಿಸಿ ಬೇಗ ಬನ್ನಿ, ಮನೆ ಬರುವಿದೆ. ಓ ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ನಮಸ್ಕಾರ. ನೋಡಿ 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 ನೋಡಿ, ಬನ್ನಿ ಸರ್, ಬನ್ನಿ ಪ್ರಜಾರ. ಲಕ್ಷ್ಮಿ, 2 ಗ್ಲಾಸ್ ಶರ್ಬತ್ ತಗೋ ಮಾಮ. ಥ್ಯಾಂಕ್ಸ್. ಇನ್ನು ನನ್ನ ಮಗ ಲಕ್ಷ್ಮಿ ಅಂತ, ಇನ್ನೊಬ್ಳಿದಾಳೆ ಸರಳ ಅಂತ,
ಬಹಳ ಚುರುಕಿ, ಇವಳೇ ಸ್ವಲ್ಪ ಪುಕ್ಲಿ. ಸುಮ್ನಿರಿಪ್ಪ, ಬಂದವ್ರ ಮುಂದೆಲ್ಲ ಹಾಗೆ ಹೇಳ್ತಿರ್ತೀರಾ. ನಾನೇನ್ ಹಾಗಿಲ್ಲ, ನನಗೂ ಧೈರ್ಯ ಇದೆ ಗೊತ್ತಾ. ಅದು ನನ್ ಚೆನ್ನಾಗಿ ಗೊತ್ತು. ನೀನಿಬ್ಬರು ಮಕ್ಕಳನ್ನು ನಾನು ನೋಡಿದ್ದೀನಿ. ಹೌದಾ? ನನ್ ತೋಟಕ್ಕೆ ಹೋಗೋದ್ ಬರಲ್ಲ? ಆಯ್ತಮ್ಮ, ಹೋಗ್ಬಾ. ನಿಮ್ ಹತ್ರ ಊರ ಕೆಲವು ವಿಚಾರ ಕೇಳಬೇಕಿತ್ತು. ಕೊಲೆ ಆದ ಜಗನ್ನಾಥ್ ಬಗ್ಗೆ ನೀವೇನ್ ಹೇಳ್ತೀರಾ? ಆ ಜಗನ್ನಾಥ್ಗೆ ಮತ್ತು ಊರಿನ ಜನಕ್ಕೆ ನಡುವೆ ಏನ್ ಸಂಬಂಧ ಇತ್ತು? ಏನ್ ಹೇಳಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಉಗ್ರಪ್ಪ ಯಾವಾಗ ಜಗನ್ನಾಥನ ಈ ಊರಿಗೆ ಕರ್ಕೊಂಡ್ಬಂದು ಊರೇ ಉದ್ಧಾರ ಆಗತ್ತೆ ಅಂತ ಜನ ಅಂದ್ಕೊಂಡಿದ್ರು. ಆದ್ರೆ ಆಗಾಗ್ಲಿಲ್ಲ. ಮಂಡಲ್ ಪಂಚಾಯತ್ ಎಲೆಕ್ಷನ್ ನಲ್ಲಿ ನಿಮ್ಮೂರಿನ ನೆಚ್ಚಿನ ನಾಯಕ ಬಡವರ ಬಂದು ಉಗ್ರಪ್ಪನವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ. ಮರೆಯಬೇಡಿ, ಉಗ್ರಪ್ಪನವರಿಗೆ ಮತ ನಿಮ್ಮೆಲ್ಲರಿಗೂ ಹಿತ. ಬಡವರ ಬಂದು ದೀನದಲಿತರ ಉದ್ಧಾರಕ ಪರಮೇಶ್ವರಪ್ಪನವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮುತ್ತಿನಂತಹ ಮತವನ್ನು ನೀಡಿ. ಉಗ್ರಪ್ಪನವರಿಗೆ, 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 ಉಗ್ರಪ್ಪನವರಿಗೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಬಡವರ ಬಂದು ಪರಮೇಶ್ವರಪ್ಪನವರಿಗೆ, ಬಡವರ ಬಂದು ಪರಮೇಶ್ವರಪ್ಪನವರಿಗೆ. ನಿಮ್ಮ ಓಟು ಯಾರಿಗೆ? ಜನರ ಕಣ್ಮಣಿ ಉಗ್ರಪ್ಪನವರಿಗೆ. ಚುನಾವಣೆ ದಿನ ನನ್ನ ಮಗಳ ಆರೋಗ್ಯ ಸರಿ ಇಲ್ಲ ಅಂತ ನಾವು ಮನೆ ಕಡೆ ಬಂದ್ವಿ. ವಾಪಸ್ ಬರ್ತಿದ್ದಾಗ ಉಗ್ರಪ್ಪ, ಜಗನ್ನಾಥ್ ಎಲ್ಲರನ್ನು ಹೆದರಿಸಿ ಒಳಗ್ ನುಗ್ಗಿ ಪೋಲಿಂಗ್ ಆಫೀಸರ್ಸ್ನ ಬುಟ್ಟಿಗೆ ಹಾಕೊಂಡು ಬೋಗಸ್ ವೋಟ್ ಒತ್ತಿ ಹಾಕ್ತಿದ್ದಾರೆ ಅಂತ ಸುದ್ದಿ ಮುಟ್ತು. ಹುಡುಗರೆಲ್ಲ ರೀಪೋಲಿಂಗ್ ಆಗ್ಲಿ ಅಂತ ಹಠ ಹಿಡಿದ್ರು. ಹಿರಿಯರೆಲ್ಲ ಸೇರಿ ಇದುವರೆಗೂ ನಮ್ಮೂರಿಗೆ ಯಾವ ಕಾರಣಕ್ಕೂ ಪೊಲೀಸ್ ಬಂದಿಲ್ಲ, ಇನ್ ಮುಂದೇನು ಬೇಡ, ಪಂಚಾಯತಿ ಸೇರಿ ನಾವೇ ತೀರ್ಮಾನ ಮಾಡೋಣ ಅಂದ್ರು. ಎಲ್ರು ಒಪ್ಪಿದ್ರು. ನೋಡ್ರಪ್ಪ, ನೆನ್ನೆ ನಡೆದ ಜಗಳದಲ್ಲಿ ಉಗ್ರಪ್ಪಂದೇ ತಪ್ಪು ಅಂತ ನಾವು 5 ಜನ ಪಂಚಾಯತ್ ಸೇರಿ ತೀರ್ಮಾನ ತಗೊಂಡಿದ್ದೀವಿ. ಆದ್ರಿಂದ ಉಗ್ರಪ್ಪ ಪಂಚಾಯತಿಗೆ 10,000 ರೂಪಾಯಿ ದಂಡ ಕಟ್ಟಬೇಕು. ಅಂದ್ರೆ ನೀವು 5 ಜನ ಪಂಚಾಯತಿ ಕಟ್ಟೆಯಲ್ಲಿ ಕೂತ್ಕೊಂಡ್ಬಿಟ್ಟು ಇದೇ ನೆಲೆ ಅಂತ ತೀರ್ಮಾನ ಮಾಡ್ಬಿಟ್ರೆ ನಾವು ಒಪ್ಕೋಬೇಕಾ? ಇದು ಯಾವ ಸೀಮೆನೆ? ನಾನು ದಂಡ ಕೊಡಲ್ಲ, ಹೋಗಿ ಏನ್ ಮಾಡೋದು ಮಾಡ್ಕೊಳ್ಳಿ. ಇದು ಪಂಚಾಯತಿ ತೀರ್ಮಾನ, ಎಲ್ರು ತಲೆ ಬಾಗ್ಲೇಬೇಕು. ಪಂಚಾಯತಿ ಅಂತೆ ಪಂಚಾಯತಿ, ಪುಟ್ಕೋಸಿ ಪಂಚಾಯತಿ. ಹೇ, ನಿಮ್ ಪಂಚಗಳನ್ನ ಬಿಚ್ಚಿಬಿಟ್ಟು ಮೊದ್ಲು ಪುಟ್ಕೋಸಿ ಹಾಕೊಳ್ಳಿ. ಏ ಜಗನ್ನಾಥ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ದೊಡ್ಡವರು ಇದ್ದಾರೆ ಅಂತ ಮರ್ಯಾದೆ ಇರ್ಲಿ, ಗೊತ್ತಾಯ್ತಾ? ನಿಲ್ಸಯ ಕಂಡಿದ್ದೀನಿ. ಈ ದೊಡ್ಡ ಮುಂಡೆವನ ದೊಡ್ಡವರು ಅಂತ ಕೂರ್ಸಿದ್ರೆ ಇವ್ರ ನ್ಯಾಯನ ನಾಯಿಗಳು ಕೇಳ್ಬೇಕಷ್ಟೇ. ಈ ಪಂಚಾಯತ್ ಸಂಚೇತೆ ಕಾರಣ. ಹೌದು, ಯಾರೋ ನಾಯಿಗಳು ನಮ್ಮೂರಿನ ಅನ್ನ ತಿಂದು ನಮ್ಮವರಿಗೆ ತಿರುಗಿ ಮಾತಾಡ್ತೀಯಲ್ಲೇ ಉಸಿರುವಳ್ಳಿ ನನ್ನ ಮಗನೇ. ಪಂಚಾಯತಿನೇ ಪುಟ್ಕೋಸಿ ಅನ್ನೋ ಕಾಲ ಬಂತಲ್ಲಪ್ಪ. ರೀಪೋಲಿಂಗ್ ಮಾಡ್ತಿದ್ರೆ ಈಗ ಆಗ್ತಾ ಇರಲಿಲ್ಲ ಅಂತ ಎಲ್ರಿಗೂ ತಮ್ಮ ತಪ್ಪಿನ ಅರಿವಾಯಿತು. ಆದ್ರೆ ಅಷ್ಟರಲ್ಲಿ ಜನರ ಅಜ್ಞಾನ ಜಗನ್ನಾಥನ ಬಂಡವಾಳ ಆಗಿತ್ತು. ಆ ಉಗ್ರಪ್ಪ ಜಗನ್ನಾಥ್ ಮಾಡಿರೋ ಅನ್ಯಾಯ ನಿಮ್ಗೆ ಹೇಗೆ ಹೇಳಿ? ಎಲ್ಲಿಂದ ಬಂದ ಜಗನ್ನಾಥ್ ಅಷ್ಟೊಂದು ಪ್ರಭಾವಶಾಲಿಯಾಗಿ ಬೆಳೋದಕ್ಕೆ ನೀವೆಲ್ಲ ಯಾಕೆ ಬಿಟ್ರಿ? ಇದು ಹಳ್ಳಿ, ಹಳ್ಳಿ ಜನ ತಳುಕು ಬಳುಕು ಮಾತಿಗೆ ಮರಳಾಗಿದ್ರು. ಎಲ್ಲ ಈ ಚಿಕ್ಕೂರಲ್ಲಿ ಇಷ್ಟೊಂದು ದೊಡ್ಡ ಕಥೆ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸರಿ, ನಾನೇನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಬಂದ್ರೆ ಏನ್ ಬರೀ ಮೋಸ ಕಂಡ್ರೆ ಅವಳಿಗೆಲ್ಲ ಕಾಣಿಸುತ್ತೆ. ಅಯ್ಯೋ ನಿನ್ನ ಕಟ್ಟೆ ಕಟ್ಟೆ ಮೆತ್ತಗೆ ಕಣ್ಣು ಊತೆ ಆಯ್ತಾ?
ಸಿಕ್ಕೆ ಸಿಕ್ಬಿಟ್ಲು. ಯಾಕೆ ಯಾಕೆ ಹೆದರ್ಬಿಟ್ಟೆ? ಹುಡುಕ್ತಾ ಇದ್ದೀವಿ, ನೀನ್ ನೋಡಿದ್ರೆ ನಾನೇನಾದ್ರೂ ಬರ್ದಿದ್ರ
ಇನ್ ಸ್ವಲ್ಪದ್ರಲ್ಲಿ ನಿನ್ ಫ್ರೆಂಡ್ ಬಂಡೆವಿಲಿಂದ ಡೈವ್ ಹೊಡಿತಾ ಇದ್ಲು. ಒಬ್ಬಳ್ಳ ಕಣ್ ಬಿಟ್ಬಿಟ್ಟು ಎಲ್ಗೆ ಹೋಗಿದ್ರಿ? ಈಗ ಇವ್ರು ಬರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಗೊತ್ತಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಒಳ್ಳೇದೇ ಆಯ್ತು. ಅಂದ್ರೆ ನಾನ್ ಬಂದಿದ್ದು. ಸರಿ, ನಾನಿನ್ ಬರ್ತೀನಿ. ಬಾಯ್. ಲೇ, ಹಳ್ಳಕ್ಕಂತ ಬಿದ್ದಿಲ್ಲ, ಬೀಳೋ ಜಾಗಕ್ಕೆ ಬಿದ್ದಿದ್ಯಾ? ಬಾರೆ ಹೋಗೋಣ. ಹಾಕ್ತೀನಿ ನೋಡು, ಬಾರೆ. ಓ, ನಮಸ್ಕಾರ ಇನ್ಸ್ಪೆಕ್ಟ್ರೆ. ಬನ್ನಿ 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 ಬನ್ನಿ, ಒಳಗೆ ಬನ್ನಿ. ಹಾ, ಬನ್ನಿ ಬನ್ನಿ. ಹಾ, ಸರ್, ಕಾಫಿ ತಗೊಳ್ತೀರಾ ಅಥವಾ ಟೀ ತಗೊಳ್ತೀರಾ? ಸಿಗರೇಟ್ ಇದೆ? ನೋ ಥ್ಯಾಂಕ್ಸ್. ನಾನು ನಿಮ್ ಫ್ರೆಂಡ್ ಜಗನ್ನಾಥ್ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಅಂತ ಬಂದಿದ್ದೀನಿ. ಏನ್ ಹೇಳಿ ಇನ್ಸ್ಪೆಕ್ಟ್ರೆ, ಅವನು ಸತ್ತಾಗಿಂದ ಈ ಫಾರ್ಮ್ ಹೌಸು, ತೋಟ ಎಲ್ಲ ಅನಾಥವಾಗಿ ಹೋಯ್ತು. ಹಳೇದನ್ನ ನೆನೆಸ್ಕೊಂಡ್ರೆ ನನ್ನ ಕಣ್ಣು ಕಿತ್ತು ಬರುತ್ತೆ ಇನ್ಸ್ಪೆಕ್ಟ್ರೆ. ಇಷ್ಟೆಲ್ಲ ಚೆನ್ನಾಗಿದ್ದ ನಿಮಗೆ ಇದ್ದಕ್ಕಿದ್ದ ಹಾಗೆ ಕೊಲೆ ಆಗಿ ಅವನು ಹಣ ಗೆಲ್ದಾಗ ಈ ಕೆಲಸ ಯಾರು ಮಾಡಿರಬಹುದು ಅಂತ ಯಾರ ಮೇಲೂ ನಿಮ್ಗೆ ಅನುಮಾನನೇ ಬಂದಿಲ್ವಾ? ಅನುಮಾನವಾ? ನನಗೆ ಎಲ್ರ ಮೇಲೂ ಅನುಮಾನನೇ. ನಾನು ಅವನು ಚೆನ್ನಾಗಿರೋದು ಯಾರಿಗೂ ಇಷ್ಟ ಇರಲಿಲ್ಲ ಸರ್. ಈ ಜನ ಕೆಟ್ರೆ ಮೆಟ್ಟಾಗಿ ಹೊಡಿತಾರೆ, ಬದುಕಿದ್ರೆ ಬಾಯಿ ಬಡ್ಕೋತಾರೆ ಸರ್. ಆದ್ರೆ ನಿಮ್ಮನ್ನ ಜಗನ್ನಾಥ್ ಮಂಡಲ್ ಪಂಚಾಯತಿ ಚುನಾವಣೆಯಲ್ಲಿ ಬೋಗಸ್ ಓಟ್ನಿಂದ ಗೆಲ್ಲಿಸ್ದ. ಅನಂತರ ನೀವಿಬ್ರು ಸೇರಿ ಹಳ್ಳಿ ಹಣನೆಲ್ಲ ಲೂಟಿ ಹೊಡಿದ್ರಿ. ಸುಳ್ಳು ಲೆಕ್ಕನ ಸೃಷ್ಟಿ ಮಾಡಿ ಸರ್ಕಾರದಿಂದ ಬರೋ ಹಣನೆಲ್ಲ ಜನಕ್ಕೆ ಸಿಗದ ಹಾಗೆ ವಂಚಿಸಿದ್ರಿ. ಹಾಗಂತ ಜನ ಹೇಳ್ತಾರೆ. ಅಯ್ಯೋ, ಜನ ಏನ್ ಸರ್, ಮಳೆ ನೀರಲ್ಲಿ ಆದಿಕಲ್ಲಿ ಬಿದ್ರೆ ಆಕಾಶನೇ ತಲೆ ಮೇಲೆ ಬಿತ್ತು ಅಂತಾರೆ ಸರ್. ಈ ಪರಮೇಶ್ವರಪ್ಪ ಇದಾನಲ್ಲ, ಇವನು ಈ ಊರ್ ಜನರಿಗೆಲ್ಲ ನನ್ನ ಮೇಲೆ ಎತ್ತು ಕಟ್ಟವನೆ ಸರ್. ಈ ಊರಿಗೋಸ್ಕರ ನಾನು ಎಷ್ಟು ದುಡ್ದಿದ್ದೀನಿ, ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಸರ್. ಸರ್, ನಿಮಗೊಂದು ಮಾತು ಹೇಳ್ತೀನಿ, ದಯವಿಟ್ಟಿದ್ದ ಮಾತಿಗೆಲ್ಲ ನೀವು ಕಿವಿ ಕೊಡಬಾರ್ದು ಸರ್. ಹಿಂದೆ ಯಾವತ್ತು ಹೊಗೆ ಆಡಲ್ಲ ಉಗ್ರಪ್ಪ. ಬೂದಿ ಮುಚ್ಚಿದ ಕೆಂಡ ತರ ತಪ್ಪಿಸ್ಕೊಂತೀನಂತ ಯಾರೇ ತಿಳ್ಕೊಂಡ್ರು ಗಾಳಿ ಬೀಸಿದಾಗ ಬೂದಿ ಎಲ್ಲ ಹಾರು ಹೋಗಿ ಕೆಂಡದ ನಿಜವಾದ ಬಣ್ಣ ಬಯಲಾಗುತ್ತೆ. ಬರ್ತೀನಿ. ಏನ್ ಮಾಡಿದ್ಯಾ? ನಮಸ್ಕಾರ ಸರ್. ಮಟನ್ ಫ್ರೈ ಎಲ್ಲಿ ಒಂದ್ ಪೀಸ್ ಕೊಡು. ತಿನ್ನಿ ತಿನ್ನಿ, ಚೆನ್ನಾಗಿದೆ ತಿನ್ನಿ ಸರ್. ಖಾರ. ನಮಸ್ಕಾರ ಸರ್. ನಿಮ್ ಜೊತೆಲಿ ಇದ್ರಲ್ಲ ಅವರೆಲ್ಲಿ ಸರ್? ಯಾರು ಯಾರು? ಅವನ್ ಹೆಂಡತಿಗೆ ಹೆರಿಗೆ ಆಗಿದೆ ಅಂತ ಹೆಗಡೆ ದೇವನ ಕೋಟೆಗೆ ಹೋಗಿದ್ದಾನೆ. ಅದನ್ನ ಕಟ್ಕೊಂಡು ನಿನಗೇನಲ್ಲ ಸರ್? ಒಳಗಾರನ್ನ ಹಿಡಿತೀವಿ ಅಂತ ತಿರುಗ್ತಾ ಇದ್ದೀರಲ್ಲ, ಅದು ನಿಮ್ಗಾಗಲ್ಲ ಬಿಡಿ. ನನ್ನ ಮಗನೇ, ಮಾದೇಶ್ವರರ ಬೆಟ್ಟದಲ್ಲಿ ಈರಪ್ಪನ್ ಎಲ್ಲಿದ್ದಾರೆ ಅಂತ ಸುಳಿವು ಕೊಟ್ಟಾನೆ ನಾನು. ನಂಗೆ ಆಗಲ್ಲ ಅಂತ ನನ್ನ ಮಗನೇ. ಮಾತಾಡಲ್ಲ ಒಂದ್ ತಳ್ದಿಂಬ ಸಾಹೇಬ್ರು ಊರಿಗೆ ಬಂದಿದ್ದಾರೆ. ಎಲ್ಲಲ್ಲ ಬೇಗ ತತ್ತಾರಲ್ಲ, ಬೇಗ 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 ಕೊಡಲ್ಲ ನೀನು. ಲಕ್ಷ್ಮಿ ಬದಿನ ಕಡ್ಲ. ಏನ್ಲಾದು ಕರಿಯ? ಏನ್ ಬೆಳಗ್ಗೆ ಹೊರಟಿದ್ಯಾ? ಸೋಂಬೇರಿ ಜನಗಳ ಜೊತೆ ಕೂತು ಕೂತು ಕೆಟ್ಟ ಕೆರೆ ಹಿಡ್ದವನೆ ಅಂತ ಊರ್ ಜನಗಳೆಲ್ಲ ಊರು ಉಪ್ಪಾಗ್ತಾವ್ರೆ. ಇನ್ಮೇಲಾದ್ರೂ ದುಡ್ಡು ತಿನ್ಬೇಕು ಅಂತ ತೀರ್ಮಾನ ಮಾಡಿವ್ನಿ, ಗೊತ್ತಾ? ಲೇ, ಮುಚ್ಚಲ ಕಂಡಿವ್ನಿ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ನೀಗಿರ್ಕೊಂಡು ಹೋಯ್ತೀಯ, ನಿದ್ದೆ ಮಾಡಿ ನಟ್ಟು ಮನೆ ಬರ್ತೀಯ. ನಾ ಕಣ್ಣಪ್ಪ ಅದೇ ತಿಂತೀನಿ, ಕದ ತೆಗಿ ಅಂದಂಗೆ. ನಾಯಿಗೋಲ ನಿಗ್ರಿ, ನೆಟ್ಗಾದ್ರೂ ಆಗ್ಬೋದು. ನಿಲ್ಸಲೆ ಕಂಡಿವ್ನಿ. ನಿನಗಂತೂ ಹೆಂಡತಿ ಸತ್ ಮೇಲೆ ಜುಟ್ಟು ಹಿಡ್ದು ನೆತ್ತಿ ಮೇಲೆ ಗೂಟ ಹೊಡೆಯೋರು ಇಲ್ದಂಗ ಆಗ್ಬಿಟ್ಟವ್ರೆ. ಅದಕ್ಕೆ ಯಾವಾಗಲೂ ಕುಡಿದು ಓಲಾಡ್ತಿರ್ತೀಯ. ಸಂಸಾರಿ ಮಗ ಕಂಡ ನಾನು, ದುಡಿಬೇಕು. ಗೊತ್ತೀನಿ. ಸರಿಯಾ? ನಿಂಗೆ ಬುದ್ಧಿ ಹೇಳ್ತಾನಲ್ಲೋ. ಚೆಲುವೆ ಎಲ್ಲಿರುವೆ ಮನವ ಕಾಡುವರು. ಏನಾಯ್ತು ಪಂಪೆ? ಓ, ಸಾಯ್ತು ಬೇರೆ ಬಂದ್ಬಿಟ್ಟು. ಹೋಗಿ ನೋಡ್ರೆ ನೋಡ್ರೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದ್ಯಾರೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೆ. ನಮಸ್ಕಾರ. ಹೋಗೋಣ ಸಾಹೇಬ್ರ, ರಕ್ತದ ಕಲೆ ನೋಡ್ದೆ.
ಬನ್ನಿ ತೋರಿಸ್ತೀನಿ. ಬನ್ನಿ 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 ಸಾಹೇಬ್ರ, ಬನ್ನಿ ನಾನು ತೋರಿಸ್ತೀನಿ. ಬನ್ನಿ ಬನ್ನಿಯಾ, ಬನ್ನಿ ಸಾಹೇಬ್ರ, ಬನ್ನಿ ಬನ್ನಿ ಸರ್, ಬನ್ನಿ ಸರ್. ಇಲ್ಲ ಸರ್, ಮದ ಯಾಕ್ಲ ಮದ, ಏನಾಯ್ತು? ಒಳ್ಳೆ ಗರ್ಭಡ್ದಂಗ್ ಆಗ್ತಿದ್ಯಲ್ಲೋ. ಏನಿಲ್ಲ, ಚೆನ್ನಾಗಿದ್ದೀನಿ. ನಾನೇ ಕುಡ್ಕ ಅಂದ್ರೆ ನಾನ್ ನಿಮ್ಮಪ್ಪನಂತ ಕುಡ್ಕ ಅಂತ ಎರ್ರ ಬಿರಿ ಕುಡಿದವನೆ. ಏನಾಯ್ತು ಇವನಿಗೆ ಇವತ್ತು? ಏನಾಯ್ತು? ನಮ್ಮೂರ ಗೌಡ ಸಂತೆಗೆ ಹೋದ ವ್ಯಾಪಾರ ಮಾಡೋಕೆ ಸಂತೆಗೆ ಬಂದ ಇಲ್ಲ ಕಂದ್ರಿ, ನನ್ನ ಮಗನ ನಿಲ್ಲ, ಅಲ್ಲೇ ಓಡ್ತೀಯ? ನಿಲ್ಲ ಅಲ್ಲೇ, ಇಲ್ಲ ನಿಲ್ಲ ನನ್ನ ಮಗನ, ನಿಲ್ಲ ಅಲ್ಲೇ ಓಡ್ತೀಯ? ಯಾಕೆ ಓಡ್ತೀಯ? ಏಯ್, ಯಾರ ನೀನು? ನಾನು ಸರ್ ಕರಿಯ. ನೀನಾ? ಇಲ್ಲಿಯಾಕೆ ಬಂದೆ? ಈ ಮಚ್ಚೆಲ್ಲಿಂದ ಬಂತು? ಸೌದೆ ಕಡೆಯಾಗಿ ಬಂದನು, ಮರ್ತ ಬಿಟ್ಟಿದೆ ಸರ್. ಮರ್ತು ಹೋಗಿದ್ಯಾ? ಹೊಗಳೋ ಗುಳ್ಳೆ ನರಿ ನನ್ನ ಮಗನೇ. ಇದ್ರಲ್ಲಿ ತಾನೇ ಜಗನ್ನಾಥ್ ನನ್ನ ಕೊಲೆ ಮಾಡಿದ್ದು. ಇಲ್ಲ ಸರ್, ಹೇಳಿಲ್ಲ ಅಂದ್ರೆ ಲಾಕಪ್ನಲ್ಲಿ ಹಾಕಿ ಬೆಂಡೆತ್ತು ಬಿಡ್ತೀನಿ. ನಾನ್ ಕೊಲೆ ಮಾಡ್ಲಿಲ್ಲ ಸರ್. ಮರ್ತೋಗಿದ ಮಚ್ಚಿನ ಮತ್ತೆ ತೊಗೊಂಡಕ್ಕೆ ಬಂದಾಗ ಅವತ್ತು ರಕ್ತದ ಕಲೆ ನೋಡಿ ಗಾಬರಿ ಹಂಗೆ ಓಡ್ಬಿಟ್ಟೆ ಸರ್. ಅವತ್ತು ನೀವು ತನಿಖೆಗೆ ಅಂತ ಬಂದಾಗ ಮಚ್ಚು ನನ್ ಕಣ್ಣು ಮಾತ್ರ ಬಿತ್ತು. ಅದೇನಾರ ನಿಮ್ ಕಣ್ಣು ಬುದ್ಬಿಟ್ರೆ ನೀವು ನನ್ನ ಸುಂಕೆ ಬುಡಕಂತೇಳಿ ಗಾಬರಿ ಓಡ್ಬಿಟ್ಟೆ ಸಾ. ಅದನ್ನ ತಗೊಳಕಂತ ಬಂದೆ, ಅಷ್ಟ್ರಾಗ್ ನೀವು ಕತೆ ಹೇಳ್ತೀಯ? ಬೋಳ, ನಿನ್ಗೂ ಜಗನ್ನಾಥ್ಗೆ ಏನ್ ನಡೀತಂತ ಹೇಳ. ಸರ್, ನಡೆದದ್ದು ಜಗನ್ನಾಥ್ ಅಪ್ಪಂಗೂ ನಂಗೂ ಅಲ್ಲ, ಉಗ್ರಪ್ಪ. ಹೇಳ. ಜಗನ್ನಾಥಪ್ಪನ ಮನೆಯಲ್ಲಿ ಕೆಲ್ಸಕ್ಕಿದ್ದೆ ನಾನು. ಆವತ್ತೊಂದಿನ ಉಗ್ರಪ್ಪ ಇಷ್ಟು ದಿವಸದವರೆಗೆ ಊರಿನ ಜನಕ್ಕೆ ಸರ್ಕಾರಕ್ಕೆ ಹೇಗ್ ಮೋಸ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಆದ್ರೆ ಇವತ್ತು ನನಗೆ ಮೋಸ ಮಾಡಕ್ ಹೊರಟಿದ್ಯಾ? ಛೇ, ಏನ್ ಮಾತಾಡ್ತಾ ಇದೀಯಾ? ನಾನು ನಿನ್ ಮೋಸ ಮಾಡ್ತಾ ಇದ್ದೀನ? ನಾನ್ ನಿನ್ ಕೊಡ್ಬೇಕಾದ ಸಾಲನ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ಉಗ್ರಪ್ಪ, ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಎಲ್ಲ ಯಾಕೆ ಕೊಟ್ಟಿದ್ಯಾ? ನೋಡು ಜಗನ್ನಾಥ್, ನಾನು ಊರ್ನವ್ರಿಗೆ ಮೋಸ ಮಾಡಿರ್ಬೋದು, ಸರ್ಕಾರಕ್ಕೆ ಮೋಸ ಮಾಡಿರ್ಬೋದು, ಆದ್ರೆ ನಾವಿಬ್ರು ಸ್ನೇಹಿತರಯ್ಯ. ನಾನು ಯಾಕಯ್ಯ ಮೋಸ ಮಾಡ್ಲಿ? ನಾನು ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ, ಕೊಡ್ತೀನಿ. ನಾನು ಯಾವಾಗ ಕೇಳಿದ್ರು ಇದೇ ರೀತಿ ಉತ್ತರ ಕೊಟ್ಟಿದ್ಯಾ ನೀನು? ಮಗು ತರ ಇದ್ದು ಉಗ್ರಪ್ಪ ಮೊಸಳೆ ತರ ಬದಲಾಗಿದ್ದಾನೆ ಅಂತ ನಾನು ಈಗ ಗೊತ್ತಾಯ್ತು. ಲೋ ಜಗನ್ನಾಥ, ನಾನ್ ನಿನಗೆ ಮೋಸ ಮಾಡಿ ಯಾವ ಪಾಪಕ್ಕೆ ಹೋಗ್ಲಯ್ಯ? ಅಲ್ಲಯ್ಯ, ನನ್ನ ರಾಜಕೀಯದಲ್ಲಿ ದಾರಿ ತೋರಿಸಿ ಬೆಳೆಸ್ದವನೇ ನೀನ್ ಕಣಯ್ಯ. ನಾನ್ ಕಲ್ಸಿದ ವಿದ್ಯೆನ ನನಗೆ ತಿರುಗಿಸ್ತಿದ್ಯಾ? ಗುರುವಿಗೆ ತಿರುಮಂತ್ರ ಹಾಕೋದಕ್ ನೋಡಿದ್ರೆ ನೀನ್ ತಿಪ್ಪರ್ಲಾಗ ಹಾಕ್ಬೇಕಾಗುತ್ತೆ. ಜ್ಞಾಪಕ ಇಟ್ಕೋ. ಇಷ್ಟೇ ಸರ್ ನಡೆದದ್ದು. ಬೇರೆ ನನಗೇನೋ ಗೊತ್ತಿಲ್ಲ ಸಾ. ನನ್ ಬಿಟ್ಬಿಡಿ ಸಾ. ಸರಿ, ನೀನ್ ಹೋಗು. ಬರ್ತೀನಿ ಸಾ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ನಾನು ಜಗನ್ನಾಥ್ ಚೆನ್ನಾಗೇ ಇದ್ವಿ, ಆಯ್ತಾ? ನನ್ನ ಅವನ ಮಧ್ಯೆ ಯಾವ್ದು ದ್ವೇಷ ಇರಲಿಲ್ಲ ಇನ್ಸ್ಪೆಕ್ಟ್ರೆ. ಯಾರ್ದು ಮಾತು ಕೇಳ್ಕೊಂಡ್ಬಂದು ನೀವು ಅದನ್ನ ನನ್ನ ತಲೆ ಮೇಲೆ ಹೊರಿಸ್ತಾ ಇದ್ದೀರಾ. ಆವೇಶ ಮಾಡ್ಕೋಬೇಡ ಉಗ್ರಪ್ಪ. ನನ್ ಪ್ರಶ್ನೆಗೆ ಬೇಕಾಗಿರೋದು ಸರಿಯಾದ ಉತ್ತರ. ಉತ್ತಿಂದವರು ನೀರು ಕುಡಿಲೇಬೇಕು. ಹಾಗಂತ ಎಲ್ಲ ಪ್ರಶ್ನೆಗಳಿಗೆ ನನ್ನನ್ನು ಯಾಕೆ ಕೇಳ್ಬೇಕು ನೀವು? ಅಲ್ಲ ರೀ, ಜಗನ್ನಾಥ್ನಿ ಕಂಡ್ರೆ ಕೆಂಡ ಕಾಡ್ತಿದ್ದ ಆ ಪರಮೇಶ್ವರಪ್ಪ, ಕೊನೆಯ ದಿವಸ ಪರಾರಿಯಾದ್ನಲ್ಲ ಆ ಹುಡುಗ ಹರೀಶ, ಅವ್ರನ್ನೆಲ್ಲ ಕೇಳಿದ್ರೆ ನೀವು? ಹರೀಶ? ಯಾವ ಹರೀಶ? ಅದೇ ಸರ್, ಆ ಸಿಟಿ ಕೆಲ್ಸಕ್ಕೆ ಹೋಗ್ತಾರಲ್ಲ 4 ಜನ ಹುಡುಗರು, ಅವ್ರ ಸ್ನೇಹಿತನೇ ಆ ಹರೀಶ. ಅವನಿಗೂ ಆ ಜಗನ್ನಾಥ್ಗೂ ಮೊದಲು ದೊಡ್ಡ ಗಲಾಟೆ ಆಗಿತ್ತು. ಯಾರಲ್ಲ ಇಲ್ಲಿ ಅಶೋಕ, ರಾಜ, ರವಿಚಂದ್ರ?
ನೋಡ್ರಪ್ಪ ಯಾರೋ ಕರೀತಾ ಇದಾರೆ. ಸಾಹೇಬ್ರು ಕರೀತಾವ್ರೆ, ಸ್ಟೇಷನ್ ಬಂದ್ರ ಗೊತ್ತಾಯ್ತಾ? ಅಶೋಕ್, ರಾಜ, ರವಿ, ಚಂದ್ರ. ನೀವು 5 ಜನ ಪಂಚ ಪಾಂಡವರಲ್ಲ? ಇನ್ನೊಬ್ಬೆಲ್ಲಿ? ಏಯ್, ಎಲ್ರ ಹರೀಶ? ಹರೀಶ ಎಲ್ಲಿ ಹೋದ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅವನು ನಮ್ಮ ಸ್ನೇಹಿತ ಅಷ್ಟೇ. ತಂದೆ ತಾಯಿ ಇಲ್ಲೇ ಇರೋನು ಅಂತ ಪ್ರೀತಿಯಿಂದ ನೋಡ್ಕೊಂಡ್ವಿ. ಆದ್ರೆ ಅವನು ನಮ್ಮನ್ನೇ ಬಿಟ್ಟು ಹೋದ. ಎಲ್ಲಿ ಹೋದ? ಜಗನ್ನಾಥ್ ಕೊಲೆ ಆದ ದಿವಸ ಹರೀಶ ತನ್ನ ಲವರ್ ಜೊತೆ ಊರ್ ಬಿಟ್ಟು ಹೋದ. ತನ್ನಲ್ಲಿ ಕೈ ಮಾಡಿದ ಜಗನ್ನಾಥ್ನ ಕೊಲೆ ಮಾಡಿ ಸೇರ್ ತೀಸ್ಕೊಂಡ. ಇದೆಲ್ಲ ನಿಮ್ಗೆ ಗೊತ್ತು. ಈ ಕೊಲೆನ ಹರೀಶನೇ ಯಾಕೆ ಮಾಡ್ಬೇಕು ಸರ್? ಜಗನ್ನಾಥನ್ ಪ್ರೀತಿಸಿದ ಜನ ನಮ್ಮೂರಲ್ಲಿ ಯಾರಿದ್ದಾರೆ ಸರ್? ಎಲ್ಲಾ ಪಾಪಕ್ಕೂ ಈ ಅನಾಥರೇ ಹೊಣೆ ಆಗ್ಬೇಕು ಸರ್. ಆ ಜಗನ್ನಾಥನ್ ಎದುರಾಕೊಂಡು ಬದುಕೋಕ್ ಸಾಧ್ಯವಿಲ್ಲ ಅಂತ ಕೇಳದೆ ಊರ್ ಬಿಟ್ಟ ಸರ್. ಅಂದ್ರೆ ಹರೀಶ ಊರ್ ಬಿಟ್ಟು ಹೋದದ್ದು ನಿಮ್ಗೆ ಗೊತ್ತು, ಅದಕ್ಕೆ ಕಾರಣನೂ ಗೊತ್ತು. ಆದ್ರೆ ಹೇಗ್ ಹೋದ, ಎಲ್ಲಿ ಹೋದ ಅನ್ನೋದು ಮಾತ್ರ ನಿಮ್ಗೆ ಗೊತ್ತಿಲ್ಲಲ್ಲ? ಹೋಗಿ ಹೋಗ್ರ, ನಾನು ಹೇಳ್ ಕಳ್ಸಿದಾಗ ಬನ್ನಿ, ಹೋಗಿ. ಒಂಟಿ ಹುಡುಗಿ ರಸ್ತೆಯಲ್ಲಿ ಒಬ್ಳೆ ಬರ್ತಿದ್ದಾಳೆ ಅಂದ್ಬಿಟ್ಟು ಸರಿಯಾಗಿ ನೋಡ್ದೆ ಹಾಗೆ ಬೈಕ್ ನ ಮೇಲೆ ಬಿಡ್ತಿದ್ದೀರಲ್ಲ, ಅಷ್ಟೇ ಗೊತ್ತಾಗೋದಿಲ್ಲ ನಿಮ್ಗೆ? ಗೊತ್ತಾಯ್ತು. ನೆತ್ತಿ ಮೇಲೆ ಬಿಸಿಲು, ಹೊಟ್ಟೆಯಲ್ಲಿ ಹಸಿವು, ಎದುರುಗಡೆ ಆಪಲ್ ತರ ಸುಂದರವಾದ ಹುಡುಗಿ ಬಿಸಿ ಬಿಸಿ ಊಟ ತರ್ತಾ ಇದ್ರೆ ಹೊಟ್ಟೆ ತುಂಬಾ ಊಟ ಮಾಡುವಂತ ನನ್ ಮನಸ್ಸು ಹೇಳ್ತು. ಆಹಾ, ಆ ಬ್ರೇಕ್ ಇಲ್ದಿರೋ ಮನ್ಸು ಹೇಳ್ಬಿಡ್ತು, ಈ ಬ್ರೇಕ್ ಇರೋ ಗಾಡಿ ನಿಂತು ಬಿಡ್ತು. ಪಾಪ, ತುಂಬಾ ದಂಡಿದ್ದೀರಲ್ಲ ನೀವು. ಗುಡ್, ನನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಳ ಅಂದ್ರೆ ನೀನೊಬ್ಳೆ. ಬೇಗ ಬಾ, ಊಟ ಬಸ್ಸು, ಹಸಿವಾಗುತ್ತೆ. ಈ ಊಟ ನಿಮ್ಗಲ್ಲ, ತೋಟದಲ್ಲಿ ಬೆವರ್ಸಿಸ್ಕೊಂಡು ದುಡಿತಾರಲ್ಲ ಅವ್ರಿಗೆ, ನಿಮ್ಮಂತ ತರ್ಲೆಕೆ ಸಿಡ್ಕೊಂಡು ತಿರ್ಗೋರ್ಗಲ್ಲ. ನೀನಾಗೆ ಬಡಿಸ್ತೀಯ ಅನ್ಕೊಂಡೆ. ನಾನಾಗೆ ಕೈ ಆಗ್ಬೇಕಂತೀಯಾ? ಈಗ ನೀವೇನಾದ್ರೂ ಕೈ ಹಾಕ್ತೀನಿ ಅಂದ್ರೆ ನಾನ್ ಜೋರ ಕಿಚ್ಕೋತೀನಿ. ಆಗ ಈ ತೋಟದಲ್ಲಿರೋರೆಲ್ಲ ಬಂದ್ಬಿಟ್ಟು ಪಾಪ ಇನ್ಸ್ಪೆಕ್ಟರ್ಗೆ ಊಟನೂ ಕಿತ್ಕೊಂಡ್ ತಿನ್ನೋ ಪರಿಸ್ಥಿತಿ ಬಂತಲ್ಲ ಅಂದ್ಬಿಟ್ಟು ಬಿದ್ದು ಬಿದ್ದು ನಗ್ತಾರೆ. ಪರವಾಗಿಲ್ಲ, ತಿಂದ ಆಹಾರ ಮೈಗೆ ಸೇರ್ದೆ ಇದ್ರು ತಲೆಯಲ್ಲಿ ಕುಂತು ಬಿಸಿ ಬಿಸಿ ಮಸಾಲೆ ದೋಸೆ ತರ ಐಡಿಯಾ ಕೊಡ್ತಾ ಇದೆ. ಇರ್ಲಿ, ಟೈಮ್ ಸಿಕ್ಲಿ ನೋಡ್ಕೊಂತೀನಿ. ನೋಡ್ಕೊಳ್ಳಿ. ಈ ನನ್ ಮಗನ ಹೆಂಗಲ ಹಿಡಿಯೋದು? ಅಲ್ಲ ದೊಡ್ಡಣ, ನಮ್ ಸಾಹೇಬ್ರು ಕೊಲೆಗಾರನ್ ಹಿಡಿತೀನಿ ಅಂತ ಕಾಗೆ ತೋರಿಸಿ ಆ ಗಿಣಿ ಮರಿನೇ ಸೆಟಪ್ ಮಾಡ್ಕೊಂಡ್ರೆ ಹೊರತು ಕೊಲೆಗಾರನ್ ಹಿಡಿಯೋ ಗೆಟಪೇ ಕಾಣಿಸ್ತಾ ಇಲ್ಲ. ನಾನು ದೊಡ್ಡವರೆಲ್ಲ ಇಷ್ಟೇ ಕಣ್ಣ, ನಾವ್ ಹಿಡಿತೀವಿ ನಾವ್ ಮಾಡ್ತೀವಿ ಅಂತ ನಿಗರಿ ನಿಂತ್ಕೋತಾರೆ. ಬಾಯಿಗೆ ಬಿಸ್ಕತ್ ಸಿಕ್ಕಿದ್ರೆ ಹಂಗೆ ಚಪ್ಪರ್ಸ್ಕೊಂಡು ಬಿಟ್ಕೋತಾರೆ. ತಾಕತ್ತಿರೋ ನಾವೇ ಕಣ್ಣ ತಡ್ಕೊಂಡು ಮಿಕ ಅಂತ ಕಣ್ ಬಿಡೋದು. ಇನ್ ಮ್ಯಾಕೆ ಕಣ್ಣು ಬಿಡೋದು, ಬಾಯಿ ಚಪ್ಪರಿಸೋದು ಅವೆಲ್ಲ ಇಲ್ಲ. ನೇರವಾಗಿ ಕೈ ಬಿಡೋದು. ಕೈ ಬಿಡೋದು ಏನು ಕೈ ಬಿಡ್ತಾನಂತೆ? ಕೈ ಬಿಡ್ತಾನೆ ಹಂಗಲ್ಲ. ಕೈ ಬಿಡೋದು ಅಂದ್ರೆ ಆ ಕೊಲೆಗಾರನ ಜುಟ್ ಹಿಡಿದು ನಮ್ ಗಟ್ಸ್ ಏನು ಅಂತ ತೋರ್ಸೋದು. ಅದು ಅಲ್ಲೂರು, ಅವನೇ ಕೊಲೆಗಾರ. ಹಳ್ಳಿನ ತರ ಹುಟ್ಟಿದ್ದಾನೆ, ಅವನೇ ಕೊಲೆ ಮಾಡಿರ್ಬೇಕು. ನನ್ ಮಗನೇ ಕೊಲೆಗಾರ ಅಂತೀಯ ಅಂತಂದ್ರೆ, ಆಹಾ, ಶ್ರೀಮನ್ನಾರಾಯಣ ನಮಗ್ ಪ್ರಮೋಷನ್ ಕೊಡ್ಸೋದಕ್ಕೋಸ್ಕರ ಆ ದೇವರೇ ಅವನ ಕಳಿಸಿರ್ಬೇಕು. ಚಿಕ್ಕ ನನ್ನ ಮಗನೇ, ಇವತ್ತು ಅವನ ಜೀವ ಸಹಿತ ಹಿಡ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಅವನ ಜೀವ ತೆಗೆದು ಹೆಣನಾರು ತರಬೇಕು. ಏನಂತೀಯ? ಹೆಂಗಯ್ಯ ನನ್ನ ಮಗನ ಹಿಡಿಯೋದು? ಅಣ್ಣ ಅಣ್ಣ ಸಿಕ್ಬಿಟ ಅಣ್ಣ, ಓಡಾಯ್ತಾನೆ ನಾವು.
ನನ್ನ ಅನುಮತಿ ಇಲ್ಲದೆ ನನ್ ಬುತ್ತಿಗೆ ಕೈ ಹಾಕ್ಬಿಟ್ಟು ನನ್ನೇ ಊಟ ಮಾಡುವಂತೀರಾ? ಎಷ್ಟು ಧೈರ್ಯ ನಿಮ್ಗೆ? ಕೈ ಹಾಕೋದೇನು ಬಾಯೊಳಗೆ ಹಾಕಿ ಗುಂಡು ನಿಲ್ತಾ ಇದ್ದೀನಲ್ಲ. ಆಹಾ, ನಂಬ್ತೀರಾ? ಒಂದು ಗುಂಡು ಕಲ್ ಕೊಟ್ಟು ನಂಬ್ತೀರಾ? ನೀನ್ ಪ್ರೀತಿಯಿಂದ ಕೊಟ್ರೆ ಗುಂಡ್ಕಲ್ಲೇನು ನಂದಿ ಬೆಟ್ಟನೇ ನುಂಗ್ ಬಿಡ್ತೀನಿ. ಅದ್ರಲ್ಲ ನಾನು ನಿನ್ಗೂ ಕೊಡ್ತೀನಿ. ನಿನ್ ಬಿಸಿ ಬಿಸಿ ಐಡಿಯಾ ಎಲ್ಲ ಖಾಲಿ ಆಯ್ತಂತೇಳಿ ಹೊಟ್ಟೆಯಲ್ಲಿ ಉರಿ ಶುರು ಆಗಿರ್ಬೇಕಲ್ಲ. ಸರಿ, ನೀರಲ್ಲಿ ಹೇಳ್ರಿ ಮೇಲೆ ಹೋಗ್ರಿ ಇಲ್ಲಿಂದ. ಹೋಗಿ ಅಂದ್ರೆ ಹೋಗ್ಲಾ? ಹೋಗಿ ಮತ್ತೆ ಬರ್ಲಾ? ಹೋಗಿ ಮತ್ತೆ ಬರಲೇ ಚಿನ್ನ ನಿನ್ನ ಮುತ್ತ ನುಂಗು ಕೊಡಲೇ. ಹೋಗಿ ಮತ್ತೆ ಬರಲೇ ಚಿನ್ನ ನಿನ್ನ ಮುತ್ತ ನುಂಗು ಕೊಡಲೇ. ಪ್ರೀತಿ ತುಂಬಿ ಬಂತು ನಿನ್ನ ಯೌವನ, ಪ್ರೇಮ ಕೋರಿ ಬಂದ ನಿನ್ನ ಪ್ರಿಯತನ. ಹೋಗಿ ಮತ್ತೆ ಬರುವೆ, ನೀ ಬಂದು ನನ್ನ ಮುತ್ತ ನುಂಗು ಕೊಡುವೆ. ಹೋಗಿ ಮತ್ತೆ ಬರುವೆ, ನೀ ಬಂದು ನನ್ನ ಮುತ್ತ ನುಂಗು ಕೊಡುವೆ. ಪ್ರೀತಿ ತುಂಬಿ ಬಂತು ನನ್ನ ಯೌವನ, ಪ್ರೇಮ ಕೋರಿ ಬಂದ ನನ್ನ ಪ್ರಿಯತಮ. ಹೋಗಿ ಮತ್ತೆ ಬರಲೇ ಸದಾ ಮಪದಾಗ ಮಪದಾಗ ಮಪ ಸರಿಗ ಸರಿಗ ಸಗಪ. ಈ ಕಣ್ಣು ಮನಸ್ಸನ್ನು ತಾ ಬಳಸಿ ಹೇಳಿತು, ನೀ ನನಗೆ ನಿನಗೆ ಸರಿ ಜೋಡಿ ಎಂದಿತು. ಕಮಲದ ಹೂವಿನ ಪರಿಮಳವನ್ನು ಗಂಗೆಯ ಸೊಬಗಿನ ತಿಳಿನಗೆ ಎನ್ನು ಸರಸ ಸಮಯವನ್ನು ವಿರ ಹೃದಯವನ್ನು ಹಚ್ಚಿಕೊಂಡು ಬರಲೇ. ಒಚ್ಚಿನ ನಿನ್ನ ಮುತ್ತ ನುಂಗು ಕೊಡಲೇ. ಜೀವ ತುಂಬಿ ಬಂತು ನಿನ್ನ ಯೌವನ, ಹೋಗಿ ಮತ್ತೆ ಬರಲೇ. ಬರಲೇ ಚಿನ್ನ ನಿನ್ನ ಮುತ್ತ ಮುಂದೆ ಕೊಡಲೇ. ಪ್ರೀತಿ ತುಂಬಿ ಬಂತು ನಿನ್ನ ಯೌವನ. ಲಾ 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 ಲಾ
ಬೇಗ ಹಿಡ್ಕೊಳ್ರಪ್ಪ, ಹಿಡ್ಕೊಳ್ಳಿ. ಸರಿಯಾಗಿ ಹಿಡ್ಕೊಳ್ಳ, ಸರಿಯಾಗಿ ಹಿಡ್ಕೊಂಡಿದ್ದೀನಣ್ಣ. ನೀನೇ ಸರಿಯಾಗಿ ಹೊಡಿತಾ ಇಲ್ಲಪ್ಪ. ತುಂಬಿಟ್ರೆ ಆಯ್ತದೆ. ಅಲ್ಲ, ಸತ್ತ ಮಿಂಡ್ರಿ ನನ್ನ ಮಗ ಅಂದ್ರೆ ನಾನು ಕಿಂಡಿ ಒಳಗೆ ಇದ್ದೀನಿ ಅಂತ ಮತ್ತೆ ದೆವ್ವಾಗಿ ಬಂದ್ನಲ್ರಿ. ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ಲಿ ಗೊತ್ತಾಗುತ್ತೆ. ಆಗ ಅವರೇ ಬಂದ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಕುಂತ್ಕೊಂಡೆ. ನೋಡಿ, ಇದುವರೆಗೂ ನಾವೆಲ್ಲ ತಿಳ್ಕೊಂಡಿದ್ವಿ ಜಗನ್ನಾಥ್ ಸತ್ತಿದಾನ ಅಂತ. ಆದ್ರೆ ಜಗನ್ನಾಥ್ ಸತ್ತಿಲ್ಲ. ಸಿಟಿಗೆ ಹೋಗಿದ್ದ ಜಗನ್ನಾಥ್ ಇವತ್ತಾನೆ ಊರಿಗೆ ಬಂದಿದ್ದಾನೆ. ನೀವೆಲ್ಲ ಅವನ್ನ ವಿಚಿತ್ರವಾಗಿ ನೋಡೋದನ್ನ ಕಂಡು ಆಶ್ಚರ್ಯ ಆಯ್ತಂತೆ. ಈಗ ವಿಷಯ ಗೊತ್ತಾದ್ಮೇಲೆ ಇನ್ನೂ ಕಂಗಾಲಾಗಿದ್ದಾನೆ. ಹಾಗಾದ್ರೆ ಕೆರೆಯಲ್ಲಿ ಸಿಕ್ಕಿದ ಜನ ಯಾವುದು ಬುದ್ಧಿ? ಅದೇ ನನಗೂ ಯೋಚನೆ ಆಗಿದೆ. ಸತ್ತ ವ್ಯಕ್ತಿ ಯಾರು, ಹೆಣ ಕೆರೆಯಲ್ಲಿ ಹೇಗ್ ಬಂತು, ಒಂದು ಅರ್ಥನೇ ಆಗ್ತಿಲ್ಲ. ಹೌದು, ಹಿರಿಯರೆಲ್ಲ ಎಲ್ಲ ಹೋದ್ರು? ಅವ್ರು ನಿಮ್ಮನ್ನು ಹುಡುಕೊಂಡು ಸ್ಟೇಷನ್ ಕಡೆ ಹೋದ್ರು ಸರ್. ನೀವೇನೇ ಹೇಳಿ ಸರ್, ಆ ಹೆಣ ಜಗನ್ನಾಥಂದೆ. ಈಗ ದೆವ್ವಾಗಿ ಬಂದ್ಬಿಟ್ಟಾನೆ. ದೆವ್ವನಿಲ್ಲ, ಏನಿಲ್ಲ, ಇದೆಲ್ಲ ನಿಮ್ಮ ಮೂಢನಂಬಿಕೆ. ಜಗನ್ನಾಥ್, ಜಗನ್ನಾಥ್ ಕೆರೆಯಲ್ಲಿ ನೀರು ಕುಡಿದು ಮಣ್ಣು ಸೇರಿದ ಅಂತ ತಿಳಿದಿದ್ರೆ ಮೊಳಕೆ ಹೊಡೆದು ಈಗ ಮೇಲಕ್ಕೆ ಬಂದೆ ಅಂದ ಹಾಗೆ. ಇದ್ದಕ್ಕಿದ್ದಾಗೆ ಎಲ್ಲಿಂದ ಬಂದ? ಕೆರೆಯಲ್ಲಿ ಸಿಕ್ಕಿರೋ ಹೆಣ ಯಾರು? ಈ ಜಗನ್ನಾಥ್ ಯಾರು? ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನ್ನ ತಲೆನೇ ಸಿಡಿದು ಹೋಗುತ್ತೆ. ಯಾರು? ಜಗನ್ನಾಥ್ ಅಂದ್ರೆ ಸತ್ತು ಹೋಗಿರೋ ಜಗನ್ನಾಥ್ ತಿರುಗಿ ಬಂದ. ನನಗೂ ಅದೇ ಯೋಚನೆ. ಆ ಜಗನ್ನಾಥ ಮನುಷ್ಯನೋ ದೆವ್ವನೋ ಒಂದೂ ಅರ್ಥ ಆಗ್ತಾ ಇಲ್ಲ. ಬದುಕಿರ್ಬೇಕಾದ್ರೂ ಊರಿಗೆ ನೆಮ್ಮದಿ ಇಲ್ಲ, ಈಗ ಸತ್ತ ಮೇಲೂ ನೆಮ್ಮದಿ ಇಲ್ಲ. ಅಂದ್ರು ಕೆರೆಯಲ್ಲಿ ಸತ್ತಿರೋದು ಜಗನ್ನಾಥ್ ಅಲ್ಲ, ಬೇರೆ ಯಾರೋ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಂತಲ್ಲ. ಆ ಇನ್ಸ್ಪೆಕ್ಟರ್ಗಿಂತ ಜಗನ್ನಾಥನ್ನ ಚೆನ್ನಾಗಿ ನೋಡಿರೋ ನಾವು. ಅವನು ಸಾಧಾರಣ ಮನುಷ್ಯ ಅಲ್ಲ, ಅದಕ್ಕೆ ಆ ನನ್ನ ಮಗ ದೆವ್ವಾಗಿ ಬಂದಿರೋದು. ಇದನ್ನೆಲ್ಲ ಕಟ್ಕೊಂಡು ನಮ್ಗೇನ್ರ ಆಗ್ಬೇಕು. ಬಂದ್ರ ಹೋಗೋಣ. ಬಂದ್ರ ಅದ ಬೇಗ ಬಾಣ ಮುಚ್ಚೆ, ಬೇಗ ಬಾಣ ಮುಚ್ಚು. ಮಾದ ಒಂದು ಒಳ್ಳೆ ಹಾಡುವಾಗಿಲ್ಲ. ಕೇಳ ಪದವ ಮಾಡವ
ಹೋಯ್ತಲ್ಲ. ಅಲ್ಲ ನಂಜ, ನಮ್ಮ ಸಾಹೇಬ್ರು ಯಾವಾಗ್ಲೂ ಇನ್ವೆಸ್ಟಿಗೇಷನ್ಗೆ ಅಂತ ಇಲ್ಲಿಗೆ ಬರ್ತಾರಲ್ಲ, ಅದ್ರ ಬಗ್ಗೆ ನಿನಗೆ ಏನಾದ್ರೂ ಸ್ವಲ್ಪ ಐಡಿಯಾ ಇದೆಯಾ? ಸರ್ ನನಗ್ ಗೊತ್ತಿಲ್ವಾ? ನನ್ಗೇನು ಕಿಡ್ನಿ ಇಲ್ಲ ಅನ್ಕೊಂಡ್ರ? ಮೊದಲು ಚೆಕ್ ಮಾಡಿಸ್ಕೊಳ್ಳಲ್ಲ ಅದೆಲ್ಲಿದೆ ಅಂತ. ಅಯ್ಯೋ ಇಲ್ದೇ ಇರೋ ನನ್ನ ಮಗನೇ. ಆ ಜಗನ್ನಾಥಪ್ಪ ದೆವ್ವಾಗಿ ಊರಲ್ಲೇ ಸುತ್ತಾವನೆ. ದೆವ್ವ ಅತ್ತೆ ದೆವ್ವ. ಸರ್ ನೀವು ನಗ್ಬಾರ್ದಿತ್ತು, ದೆವ್ವ ನಾನ್ ನೋಡಿದೀನಿ. ನೀನ್ ನೋಡಿದ್ಯಾ? ಅದ್ ಹೇಗಿರುತ್ತೆ ಹೇಳು? ಬಿಳಿ ಬಟ್ಟೆ, ಸತ್ತವ್ರ ತನ್ನ ರೂಪ, ಕಾಲು ಹಿಂದೆ ತಲೆ ಮುಂದೆ. ಮಂಜ, ಆ ಜಗನ್ನಾಥ್ ದೆವ್ವ ಆಗಿದ್ದಾನೆ ಅಂತೀಯಾ? ಇರ್ಬಹುದು ಸರ್. ಹಂಗಾರೆ ಜಗನ್ನಾಥು ಅದೇ ರೂಪ, ಬಿಳಿ ಬಟ್ಟೆ, ಕಾಲು ಹಿಂದೆ ತಲೆ ಮುಂದೆ, ಮುಂದೆ ತಿರುಗಿದ್ರೆ ಮುಂದೆ, ಹಿಂದೆ ತಿರುಗಿದ್ರೆ ಹಿಂದೆ. ಮಂಜು, ನೀನೇನಾದ್ರು ನೋಡ್ಬೇಕನ್ನು? ಬೇಡ ಸರ್, ನೀವು ನೋಡ್ಕೊಂಡ್ ಬನ್ನಿ. ಅಯ್ಯೋ ಬೇಡ, ವಾಪಸ್ ಹೋಗ್ಬಿಟ್ಟಣ. ನನ್ನ ಹೆಂಡತಿಗೆ ಹೆರಿಗೆ ಟೈಮು, ನನಗೇನಾದ್ರೂ ಆದ್ರೆ ಅವನ್ನ ಯಾರು ನೋಡ್ಕೋತಾರೆ? ಹಾಗಾದ್ರೆ ಸಾಹೇಬ್ರನ್ನ ದೇವ್ರು ನೋಡ್ಕೋತಾನೆ. ಬಾರೋ ಹೋಗೋಣ. ಮಾಡ್ತೀನಿ ತಾಳು. ನನಗೆ ಹೆದರ್ಸಿ ಕಣ್ ತಪ್ಪಿಸೋಷ್ಟು ಧೈರ್ಯ ಬಂದ್ಬಿಡ್ತಾ? ಮತ್ತೇನೇನು? ಇಲ್ಲಾಂದ್ರೆ ಒಂಟಿಯಾಗಿ ನೀವು ನನ್ ಕೈ ಸಿಕ್ಕಿದ್ರ ಅವ್ನ್ ಯಾವನು ದಲಿತದ ಅವ್ನ್ ಸತ್ತ ಅನ್ಬಿಟ್ಟು ಯಾವಾಗ್ಲೂ ಅವನ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿರ್ತೀರಲ್ಲ, ನನ್ ಬಗ್ಗೆ ಒಂದ್ಸಲ ಯೋಚನೆ ಮಾಡಿದ್ದೀರಾ? ಓಹೋ, ಹಗ್ಗ ಕಂಡು ಹಾವು ಅಂತ ಹೆದರ್ತಿದ್ದ ಹುಡುಗಿ ಇವತ್ತು ಪಟಪಟ ಅಂತ ಮಾತಾಡ್ತಾಳಂದ್ರೆ ಈ ಧೈರ್ಯ ಎಲ್ಲಿಂದ ಬಂತು ಅಂತ ಆಶ್ಚರ್ಯವಾಗುತ್ತೆ. ಅದೆಲ್ಲ ನಿಮ್ಮಿಂದಾನೆ. ನನ್ನಿಂದಾನ? ನಾನೇ ನಿಮ್ಗೆ ಧೈರ್ಯದ ಮಾತ್ರ ಕೊಳ್ಳಿಲ್ಲಲ್ಲ. ಮಾತೇ ಕೊಡ್ತಿದ್ರೆ ಏನಂತೆ? ನೀವು ನನ್ ಮನಸ್ಸನ್ನ ಕಟ್ಬಿಟ್ರಲ್ಲ. ನಾನು ನಿನ್ ಮನ್ಸ್ ಕಟ್ನ?
ಕಣ್ಣಂಚಿನಲ್ಲೇನೋ ನೂರಾರು ಭಾವ ನಿನ್ನ ರೂಪ ಕಂಡು ಚೆಲುವೆ ಮನಸೋತೆನೋ ನನಗಾಗಿ ಮನಸೋತೆನೋ ನನಗಾಗಿ ರಾತ್ರಿ ಎಲ್ಲ ಊರಲ್ಲಿ ದೇವ ಓಡಾಡ್ತಾ ಇರುತ್ತೆ ನಂಗೆ ತುಂಬಾ ಭಯ ಆಗುತ್ತೆ ಕಣೆ ಅದಕ್ಕೆ ಕಿಟಕಿ ಬಾಗ್ಲ ಹಾಕ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಒಳ್ಳೆ ಹೆದ್ರ ಪಕ್ಲಿ ಯಾವಾಗ್ಲೂ ಅದೇ ಯೋಚನೆ ಮಾಡ್ತೀಯ ಮಲ್ಕೋ ಮಂಜ ನಾ ಎಡಮಗ್ಲಲ್ಲಿ ಎದ್ದಾಗ್ಲೆಲ್ಲ ಅನ್ಕೋತೀನಿ ಇದೇ ಊರಿಗೆ ಡ್ಯೂಟಿ ಬೀಳುತ್ತೆ ಅಂತ ಇವತ್ತು ಹಂಗೆ ಆಯ್ತು ಕಣ್ಣ ನನ್ ಕಿಡ್ನಿಗೆ ಮೊದ್ಲೇ ಗೊತ್ತಿತ್ತು ನೀವ್ ಹೇಳ್ತೀರಾ ಅಂತ ಇಲ್ಲ ಆ ದೇವ್ರು ನಿನ್ ತಲೆ ಒಳಗೆ ಕಿಡ್ನಿ ಇಟ್ಬಿಟ್ಟು ಬ್ರೈನ್ ಕೆಳಗಡೆ ಬಿಟ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟ ಬಾ ಕೂತ್ಕೊಳ್ಳ ಬಾ ನಡೀರಿ ಸರ್ ನಂಜ ಈ ದೆವ್ವ ಎಲ್ಲ ರೂಪದಲ್ಲೂ ಕಾಣಿಸ್ಕೊಳ್ಳುತ್ತಲ್ಲ ಹೌದು ಸರ್ ಮನುಷ್ಯ ಹಂದಿ ನಾಯಿ ಬೆಕ್ಕು ಯಾವ ರೂಪದಲ್ಲಿ ಬೇಕಾದ್ರೂ ಸರ್ ಯಾಕೆ ಹೆದರ್ತೀರಾ ಅಲ್ಲಿ ಬೊಗುಳ್ತಾ ಇರೋದು ನಾಯಿ ನಾಯಿ ಅಲ್ಲ ಕಣ್ಣ ದೆವ್ವ ಒಂದ್ ದಿವಸ ದೊಡ್ಡಣ್ಣನು ನಾನು ಸೌದೆ ಕಾಳು ನಡ್ಸ್ಕೊಂಡು ಹೋದ್ವಿ ಕಳ್ಳ ಮಾಯ ಆಗ್ಬಿಟ್ಟು ನಾಯಿ ಆಡ್ಸ್ಕೊಂಡ್ ಬಂತು ಕಳ್ಳ ಆ ಕಳ್ಳನೇ ದೆವ್ವ ಈ ನಾಯಿನೇ ದೆವ್ವ ಆ ದೆವ್ವ ಅವತ್ತಿಂದ ನಿನ್ ಹಿಂದೆನೆ ಬಿದ್ದಿದೆ ಇವತ್ತು ನಮ್ಮ ಸುಮ್ಮನೆ ಬಿಡಲ್ಲ ಹೌದು ನಂಜ ಅವತ್ತ ಜಗನ್ನಾಥನ ಹೆಣನ ಕೆಳಕ್ ತೂಕ್ಬಿಟ್ನಲ್ಲ ಅವತ್ತಿಂದ ನಾನು ಬೆನ್ ಬಿದ್ಬಿಟ್ಟಿದೆ ಕಣೋ ನಾವು 4 ದಿವಸ ಬದುಕ್ಬೇಕಲ್ಲ ಬಾ ಈ ಊರ್ ಕಡೆ ತಲೆ ಮರಗಲ್ಲ ಅಂತ ಆ ದೆವ್ವದ ಮೇಲೆ ಪ್ರಮಾಣ ಮಾಡ್ಬಿಟ್ಟು जगन्नाथ ಹೇಳ್ತೀನಿ ಸರ್ ಹೇಳ್ತೀನಿ ನಮ್ಮನ್ನೇ ಮಾಡಬೇಡಿ ಸರ್ ಆ ಉಗ್ರಪ್ಪನೇ ಸರ್ ನಮ್ಮನ್ನ ಕಳಿಸಿದ್ದು ಉಗ್ರಪ್ಪ ಜಗನ್ನಾಥ ಬದುಕಿದ್ರೆ ಮತ್ತೆ ಬಂದು ತೊಂದರೆ ಕೊಡ್ತಾನೆ ಅವ್ನ ಮನುಷ್ಯನೋ ದೆವ್ವನ ಅಂತ ನೋಡಿ ಮನುಷ್ಯನಾಗಿದ್ರೆ ಮುಗಿಸ್ಬಿಡು ಅಂತ ಹೇಳ್ದ ಸರ್ ನಡಿಯ 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 ಇನ್ಸ್ಪೆಕ್ಟ್ರೆ ಏನಿದಲ್ಲ ಉಗ್ರಪ್ಪ ಗಾಳಿ ಬೀಸಿ ಬೂದಿ ಎಲ್ಲ ಹಾರೋದ್ಮೇಲೆ ಕೆಂಡನ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ನಾನು ಹೇಳಿದ್ನಲ್ವಾ ಇವತ್ತು ನಿನ್ನ ಬಣ್ಣ ಬಯಲಾಯ್ತು ಈ ನಿನ್ನ ಛಲಗಳು ನಿನ್ನ ಬಗ್ಗೆ ನನ್ನ ಹತ್ರ ಎಲ್ಲ ವಿಚಾರನೂ ಹೇಳಿದ್ದಾರೆ ಏನಂತೀಯ ಇನ್ಸ್ಪೆಕ್ಟ್ರೆ ಇವ್ರು ಹಿಡ್ಕೊಂಡು ಹೋಗಿ ಹೊಡೆದು ಬಡ್ದು ಚಿತ್ರ ಹಿಂಸೆ ಕೊಟ್ಟು ನಿಮ್ಗೆ ಬೇಕಾಗಿರೋ ಸ್ಟೇಟ್ಮೆಂಟ್ ಬರ್ಕೊಂಡು ನನಗೆ ಲಾಕಪ್ಪಲ್ಲಿ ಹಾಕ್ಬೇಕಂತೀರೇನು ಒಳಗೆ ಹಾಕಲ್ಲ ನೇಣಿಗಂಬ ಹತ್ತಿಸ್ತೀನಿ ನಿನಗೂ ಜಗನ್ನಾಥ್ಗೂ ಹಣದ ವಿಚಾರದಲ್ಲಿ ಜಗಳ ಆಯ್ತು
ಅವನ್ ಮುಗಿಸೋದಕ್ಕೆ ನಿನ್ ಚಲ ಅಂತ ಕಳಿಸ್ದೆ. ಇದೆಲ್ಲ ನಂಗೆ ಚೆನ್ನಾಗ್ ಗೊತ್ತು. ಇಲ್ಲ, ಇದೆಲ್ಲ ಸುಳ್ಳು. ಈ ನಿಮ್ ಕಟ್ಟುಕತೆನ ನನ್ನ ಹತ್ರ ಹೇಳ್ಬೇಡಿ. ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಮತ್ತೆ ಸುಳ್ಳನ್ಕಂತ ಸೃಷ್ಟಿ ಮಾಡಿ ತಪ್ಪಿಸ್ಕೊಳಕ್ ನೋಡ್ತೀಯ ಉಗ್ರಪ್ಪ? ನಿನ್ನ ಮತ್ತು ಜಗನ್ನಾಥ್ ಮಧ್ಯೆ ಏನ್ ನಡೀತ ಅಂತ ಹೇಳ್ತೀಯಾ? ಇಲ್ಲ ನಿನ್ ಚಲ ಅವಳು ಕೊಟ್ಟಿರೋ ಆ ಸ್ಟೇಟ್ಮೆಂಟ್ ಆದಾದ್ಮೇಲೆ ನೀನು ಒಳಗೆ ಹಾಕ್ಲಾ? ಅಯ್ಯೋ ಬೇಡ ಸರ್, ಬೇಡ ಸರ್. ನಾನು ಹೇಳ್ತೀನಿ, ನಾನೆಲ್ಲ ಸತ್ಯ ಹೇಳ್ತೀನಿ. ಉಗ್ರಪ್ಪ, ನಿನ್ನ ಇಲ್ಲಿಗೆ ಯಾಕೆ ಕಳಿಸ್ತೆ ಗೊತ್ತಾ? ನನಗೀಗ ಅರ್ಜೆಂಟ್ ಆಗಿ 1 ಲಕ್ಷ ರೂಪಾಯಿ ಬೇಕು. ಈಗ ನೀನೇನ್ ಮಾಡ್ತೀಯೋ, ಎಲ್ಲಿಂದ ತರ್ತೀಯೋ ನನ್ಗೆ ಗೊತ್ತಿಲ್ಲ. ಜಗನ್ನಾಥ್, ನೀನ್ ಯಾವಾಗ ನೀವು ಈ ತರ ಕೇಳ್ತಾ ಇದ್ರೆ ನಾನ್ ದುಡ್ಡು ಎಲ್ಲಿಂದ ತರಲಿ? ನಾನ್ ತಗೊಂಡಿರೋ ಕಾಂಟ್ರಾಕ್ಟ್ ನಲ್ಲಿ ಲಾಸ್ ಆಗಿದೆ. ನನಗೆ ಬೇಕಾದ ಸಾಲ ಇದೆ. ಸಾಲ ಮಾಡ್ತೀಯೋ ಸುಡ್ಗಾಡ್ಗೆ ಹೋಗ್ತೀಯೋ ಅದು ನನಗ್ ಗೊತ್ತಿಲ್ಲ. ನನಗ್ ಬೇಕಾಗಿರೋದು ದುಡ್ಡು. ನೀನ್ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಾನ್ ತಾನೇ ಕಾರಣ. ಹಾಗಂತ ನನ್ನನ್ನ ನಿನ್ನ ಹತ್ರ ಹಣ ಇಟ್ಟಿಲ್ಲ. ನನ್ ತಾಳ್ಮೆಗೊಂದು ಮಿತಿ ಇದೆ. ನಿನಗೊಂದು ಲಕ್ಷ ಅಲ್ಲ, ಒಂದು ಬಿಡಿ ಕಾಸು ಕೊಡಲ್ಲ. ನೀನೇನ್ ಮಾಡ್ತೀಯ ಮಾಡ್ಕೋ ಹೋಗು. ಒಂದೇ ಮಾತಿನಲ್ಲಿ ಈ ಜಗನ್ನಾಥ್ ಕೆಪಾಸಿಟಿನ ಅಳ್ಳಾಸ್ಬಿಟ್ಟೆ ಅಲ್ಲ? ನೀನ್ ಈ ಊರಿನ ಜನಕ್ಕೆ ಮಾಡಿರೋ ಮೋಸ, ಸರ್ಕಾರಕ್ಕೆ ಕೊಟ್ಟಿರೋ ಡೂಪ್ಲಿಕೇಟ್ ರೆಕಾರ್ಡ್ಸ್, ಆ ದಾಖಲೆಗಳೆಲ್ಲ ನನ್ನ ಹತ್ರ ಇದೆ. ನಾಳೆ ಪಂಚಾಯಿತಿ ಕಟ್ಟೆ ಸೇರಿಸಿ ನೀನು ಮಾನ ಎಲ್ರೆದುರುಗಡೆ ಹಾರಾಜಾಗ್ಲಿಲ್ಲ, ನನ್ನ ಹೆಸರು ಜಗನ್ನಾಥೇ ಅಲ್ಲ. ಜಗನ್ನಾಥ್, ಈ ಉಗ್ರಪ್ಪ ಏನು ಅಂತ ನಿನಗೇನು ಗೊತ್ತಿಲ್ಲ. ಸರ್ ನಡೆದದ್ದು. ಇವ್ರು ಬೆಂಕಿ ಇಟ್ಟು ಸುಟ್ಟದ್ದು ಯಾರನ್ನ? ಕೆರೆಯಲ್ಲಿ ತೇಲ್ತಾ ಇದ್ದ ಹೆಣ ಯಾರದ್ದು? ಈಗ ಬಂದಿರೋ ಈ ಜಗನ್ನಾಥ್ ಯಾರು ಅಂತ ನನಗೊಂದು ಗೊತ್ತಿಲ್ಲ ಸರ್, ನನಗೊಂದು ಗೊತ್ತಿಲ್ಲ. ಆದ್ರೆ ಜಗನ್ನಾಥ್ ಕೊಲೆಯಲ್ಲಿ ನಿನ್ ಕೈವಾಡನೂ ಇದೆ ಅಂತ ಗೊತ್ತಾಯ್ತು. ನನಗೆ ನಿಜ ಏನು ಅಂತ ಗೊತ್ತಾಗುವವರೆಗೂ ನನ್ನ ಅನುಮತಿ ಇಲ್ಲದೆ ನೀನ್ ಎಲ್ಲಿ ಹೋಗೋ ಆಗಿಲ್ಲ. ಹುಷಾರ್, ಬರ್ತೀನಿ. ಆಯ್ತು. ನೀವೆಲ್ಲ ಹೋಗಿ, ಆಮೇಲೆ ಬಂದು ನೋಡ್ತೀನಿ. ಆಯ್ತು ಬುದ್ಧಿ. ಹೋಗಿ ಹೋಗಿ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ನಮಸ್ಕಾರ. ಏನ್ ಸಮಾಚಾರ? ತಂದೆ ಮಗಳಿಬ್ರು ಎಲ್ಲ ಹೊರಟಾಗಿದೆ. ನಮ್ಮ ಮಗಳು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರು. ಏನಪ್ಪ ನೀನು? ನೀನೇ ಅವನ್ನ ಕರಿತೀಯ ಅಂದ್ರೆ ನನ್ನ ತೋರಿಸ್ತೀಯಲ್ಲ. ಕರೆಯೋದಿಕ್ಕೆ ಎಷ್ಟು ನಾಚಿಕೆ ಆದ್ರೆ ಇನ್ ಮನೆಗ್ ಬಂದ್ರೆ ಉಪಚಾರ ಅಷ್ಟೇ. ಹಾಗೇನಿಲ್ಲ, ನಾಳೆ ನನ್ನ ಹುಟ್ಟಕ್ಕೆ ನೀನ್ ಬರ್ಲೇಬೇಕು. ನೋಡಿದ್ರೆ ಇನ್ಸ್ಪೆಕ್ಟ್ರೆ, ನಿಮ್ ಮನಮಾನ ಬಗೆ ಹರಿತಲ್ಲ, ಈಗ್ಲಾದ್ರೂ ಬರ್ಬೋದಲ್ಲ? ಒಳ್ಳೆ ಊಟ ಸಿಗೋ ಆಗಿದ್ರೆ ಯಾರು ಬಿಡ್ತಾರೆ? ಖಂಡಿತ ಬರ್ತೀನಿ. ಬರ್ಲಾ? ಬಾಯ್. ನಮಸ್ಕಾರ.
ಆಕಾಶ ದೀಪನಿ ಸಬಗೆಲ್ಲ ಚೆಲ್ಲಿದಾನು ಮುಗಿಲಂಚಿನಿಂದ ಬಂದ ಸುರಲೋಕ ತಾರಣಿ ಅನುರಾಗ ಅರಳಿದಾಗ ಋತುಗಾನ ಹಾಡಿದಾಗ ಬದುಕೆಲ್ಲ ಹಾಲಿದ್ದೇನು ಜೊತೆಯಾಗಿರಲು ನೀ ನನ್ನ ಜೀವರೇಕೆ ನಟು ನಾಚಿದಾಗ ನೀನು ಸೌಂದರ್ಯ ನಿನ್ನ ನೋಡಿ ಶರಣಾಯ್ತು ತನಗೆ ತಾನು ಈ ಕಣ್ಣು ಕಡಲ ಹಣ್ಣು ಮನಸ್ಸನ್ನು ತಾಕಿದಾಗ ಮಿಂಚಾಗಿ ನಿನ್ನ ನೋಟ ಮನಸ್ಸನ್ನು ತಾಕಿದಾಗ ಈ ಲೋಕವೆಲ್ಲ ಚೆನ್ನ ನೀನು ನೋಡಿದಾಗ ನನ್ನ ಈ ನಿನ್ನ ಹಾದಿಯಲ್ಲಿ ಸುಂದರ ಬೀದಿಯಲ್ಲಿ ನಾನೋಡ ಬಂದ ನರಳಿ ಒಲವೆಂಬ ಹೂವ ನರಳಿ ನೀ ನನ್ನ ರೂಪ ತಾರೆ ನಗು ನಾಚಿದಾಗ ನೀನು ಸೌಂದರ್ಯ ನಿನ್ನ ನೋಡಿ ಶರಣಾಯ್ತು ತನಗೆ ತಾನು ಈ ಹೆಣ್ಣು ಕಡಲ ಹಣ್ಣು ನಗು ನಾಚಿದಾಗ ನೀನು ಸೌಂದರ್ಯ ನಿನ್ನ ನೋಡಿ ಶರಣಾಯ್ತು ತನಗೆ ತಾನು ಈ ಹೆಣ್ಣು ಕಡಲ ಹಣ್ಣು ಸುಮ್ಮನೆ ದಮ್ಮಡಿಯಮ್ಮ. ಹಾಯ್ 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 ಏನಮ್ಮ ಏನ್ರು ಎಲ್ಲೋ ಇದ್ರು ಅಲ್ಕೊಂಡು ಏನ್ ಬೇಕ್ರಪ್ಪ ಒಂದ್ ಬಿಟ್ಟು ಟೀ ಕೊಡ್ರಿ. ಏನ ಬಂದ್ಬಿಟ್ಟು ಇಬ್ಬರೇ ಬಂದ್ಬಿಟ್ಟಿದ್ರೆ ರೊಟ್ಟಿ ಕುಡಿಯಕ್ಕೆ ನೀವು ಸಿಗ್ಲಿಲ್ವಲ್ಲ ಅದಕ್ಕೆ ಮುಂದಿನ ಭಾನುವಾರ ಸಿನಿಮಾಕ್ಕೆ ಹೋಗೋಣನ್ರ ಹೋಗೋಣವೇನ್ರಪ್ಪ ಕೈ ಸಿಗಲ್ಲ. ಸರಿ ಸರಿ ಟೀ ಬಂತು ಟೀ ಕುಡಿರಿ ಒಂದ್ ಪ್ಯಾಕ್ ಸಿಗರೇಟ್ ಕೊಡ. ಇನ್ಸ್ಪೆಕ್ಟರ್ ಜಗನ್ನಾಥ್ ಬದುಕಿದಾನೆ ಅಂತಾರೆ, ಆದ್ರೆ ಜನ ದೆವ್ವ ಅಂತ ಹೆದರ್ತಾರೆ. ಛೇ, ಒಂದು ಅರ್ಥ ಆಗ್ತಿಲ್ಲ. ಅವನ್ ಸಾಧಾರಣವಾದ ದೆವ್ವ ಅಲ್ಲ ಕಣು, ಹಗಲು ದೆವ್ವ. ಅದಕ್ಕೆ ಹಗಲೊತ್ನಲ್ಲೇ ಓಡಾಡ್ತಾವನೆ. ಸುಮ್ಮನೆ ಮೊದ್ಲಿನ ಜಗನ್ನಾಥ್ಗೂ ಈ ಜಗನ್ನಾಥ್ಗೂ ಸಂಬಂಧನೇ ಇಲ್ಲ ಅನ್ಸುತ್ತೆ. ಏನೇ ಆಗ್ಲಿ ನಮ್ಮ ಅನುಮಾನ ಬಗೆಹರಿಲೇಬೇಕು. ಇವತ್ ರಾತ್ರಿ ಅವನ್ ಫಾರಂ ಹೌಸ್ ಹತ್ರ ಹೋಗಿ ಅವನ್ ಮನುಷ್ಯನು ದೆವ್ವನು ಅಂತ ಟೆಸ್ಟ್ ಮಾಡೋಣ. ಎಲ್ಲಿಗೆ ಬಂದಿದ್ದೀರಿ?
ಸರ್ ಅದು ಜಗನ್ನಾಥ್ ಜಗನ್ನಾಥ್ ಮನುಷ್ಯನ ಜವಾನ ಅಂತ ನೋಡಕ್ ಬಂದಿದ್ರಾ? ನಡೀರ ಸ್ಟೇಷನ್ಗೆ ಬಂದ. ಜಗನ್ನಾಥ್ನ ಪ್ರೀತಿಸೋ ಜನ ನಮ್ಮೂರಲ್ಲಿ ಯಾರಿದ್ದಾರಂತ ಅವತ್ತು ಹೇಳಿದ್ರಲ್ಲ, ಆ ಜಗನ್ನಾಥ್ನ ನೀವು ಕೂಡ ದ್ವೇಷ ಮಾಡ್ತಿದ್ರಲ್ಲ? ಅವ್ರು ಕೊಲೆ ಮಾಡಕ್ ಹೋಗಿದ್ವಿ ತಾನೆ? ಆ ಜಗನ್ನಾಥ್ ತಗೊಂಡೋಗಿ ಕೆರೆಗೆ ಹಾಕಿದ್ದು ಸರ್. ಓಹೋ, ಹೆಣನ ಕೆರೆಯಲ್ಲಿ ಹಾಕಿದ್ದು ನೀವೇನಾ? ಹೇಳ್ರು, ಯಾಕೆ ಜಗನ್ನಾಥ್ನ ಕೊಲೆ ಮಾಡಿದ್ರೆ? ಹೇಳ್ತೀನಿ ಸರ್, ಹೇಳ್ತೀನಿ. ಏನ್ ನಡೀತು ಅಂತ ನಿಜವಾಗ್ಲೂ ಹೇಳ್ತೀನಿ. ನನ್ನ ಫ್ರೆಂಡ್ ಹರೀಶ ಉಮಾ ಅನ್ನೋ ಹುಡುಗಿನ ಪ್ರೀತಿಸಿದ್ದ. ನೀನಿಲ್ಲೇ ಇರು, ನಾನು ಹೋಗಿ ಬಂದ್ಬಿಡ್ತೀನಿ. ಚೆನ್ನಪ್ಪ, ಚೆನ್ನಪ್ಪ, ನಮಸ್ಕಾರ. ಹಾ ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹಾ ಕೂತ್ಕೋ. ತಾವು ಬಡವನ ಮನೆಗೆ ಇಷ್ಟು ದೂರ? ಚೆನ್ನಪ್ಪ, ನನಗೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲ. ನಿನ್ನಿಂದ ನನಗೊಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿತ್ತು. ನನ್ನ ಕಡೆಯಿಂದನ? ಅದೇನು ಹೇಳಿ ಅಣ್ಣ. ನನ್ನ ತಲೆ ನಿಮ್ ಪಾದದ ಮೇಲೆ ಮಡಗ್ತೀನಿ ಬೇಕು ಅಂದ್ರೆ. ಚೇಚೆ, ನನ್ನ ಪಾದದ ಮೇಲೆ ನಿನ್ ತಲೆನಾ? ಬೇಡ ಚೆನ್ನಪ್ಪ, ಬೇಡ. ನನ್ನ ಪಾದ ತೊಳೆದು ನೀನ್ ನನ್ನ ಅಡಿಲನ್ನಾಗಿ ಮಾಡ್ಕೊಂಡ್ರೆ ಅಷ್ಟು ಸಾಕು. ಚೆನ್ನಪ್ಪ, ನಿನ್ನ ಮಗಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ನಮ್ಮ ಮದುವೆ ಬಗ್ಗೆ ಆದಷ್ಟು ಬೇಗ ಏರ್ಪಾಡು ಮಾಡು ಚೆನ್ನಪ್ಪ, ಆದಷ್ಟು ಬೇಗ ಏರ್ಪಾಡು ಮಾಡು. ನಾನು ಕಣ್ ತಪ್ಪಿಸಿ ನೀನೇನಾದ್ರೂ ನಿನ್ನ ಮಗಳ ಮದುವೆನ ಬೇರೆ ಕಡೆ ಮಾಡೋಕ್ ಪ್ರಯತ್ನ ಪಟ್ರೆ ನಾನು ತುಂಬಾ ಕೆಟ್ಟವನಾಗ್ತೀನಿ ಚೆನ್ನಪ್ಪ, ತುಂಬಾ ಕೆಟ್ಟವನಾಗ್ತೀನಿ. ಬರ್ತೀನಿ. ಅಪ್ಪ, ನನ್ನ ಅವನ್ಗೆ ಕೊಟ್ಟು ಮದುವೆ ಮಾಡ್ತೀಯಪ್ಪ? ಬೇರೆ ದಾರಿನೇ ಇಲ್ಲಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೆಣ್ಮಕ್ಳು ಬಡವರು ಮನೇಲಿ ಹುಟ್ಟಬಾರ್ದಮ್ಮ, ಹುಟ್ಟಬಾರ್ದು. ಅಮ್ಮ, ಯಾಕೇನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆ ಜಗನ್ನಾಥ ಉಮ್ಮನ್ ನನಗೆ ಕೊಟ್ಟು ಮದುವೆ ಮಾಡುವಂತ ಹೆದರ್ಸ್ ಹೋಗಿದ್ದಾನೆ. ಓ, ಪಂಚಾಯತಿ ಕಟ್ಟೆಯಲ್ಲಿ ನಾನು ಅವನ ವಿರುದ್ಧವಾಗಿ ಮಾತಾಡ್ದೆ ಅಂತ ಅವನ್ ನನ್ನ ಮೇಲೆ ಈ ರೀತಿಯಾಗಿ ಸೇರ್ ತೀರ್ಸ್ಕೊಳಕ್ ಹೊರಟಿದ್ದಾನ? ಏನೇ ಹೇಳು, ಅವನ್ ಹೇಳಿದಾಗ ಕೇಳದೆ ಹೋದ್ರೆ ಈ ಊರಲ್ಲಿ ಬದುಕೋದು ತುಂಬಾ ಕಷ್ಟ. ಇಲ್ಲಪ್ಪ, ಇಲ್ಲ, ನನ್ ಸತ್ರ ನನ್ ಮದುವೆ ಆಗಲ್ಲ. ಉಮಾ, ನೀನ್ ಅಲ್ಬೇಡ. ಇದಕ್ಕೇನಾದ್ರೂ ಒಂದು ದಾರಿ ಮಾಡೋಣ. ನೀವೇನು ಯೋಚನೆ ಮಾಡ್ಬೇಡಿ. ಉಮಾ ಹರೀಶ್ ಮದ್ವೆ ನಾವ್ ಮಾಡ್ತೀವಿ. ಆ ಜಗನ್ನಾಥ ಗೊತ್ತಾಗತ್ತಾನೆ ನಿಮ್ಗೆ ತೊಂದ್ರೆ? ಹರೀಶ್, ಹೇಳ ಉಮಾ ಚೆನ್ನಪ್ಪನ್ ಕರ್ಕೊಂಡು ಬುರ್ದತ್ರ ಬಾ. ಉಮಾ, ನೀನೇನು ಯೋಚನೆ ಮಾಡ್ಬೇಡ. ಬೇಗ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗಿ ಬರೋಣ. ಬಂದ್ರೆ ಹೋಗೋಣ. ಹರೀಶ್, ನಮ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಉಮಾ, ಧೈರ್ಯವಾಗಿರು, ದೇವರಿದ್ದಾನೆ. ಏನು ಯೋಚನೆ ಮಾಡ್ಬೇಡ. ನಾನಿರುವಾಗ ನಿನ್ಗೆ ಯಾಕೆ ಭಯ?
ಆಗ್ತಿತ್ತು. ನಾನ್ ಬೇಗ ಹೋಗ್ತೀನಪ್ಪ. ಸ್ನೇಹಿತರೆ, ಉಮಾ ಉಮಾ ಹರಿ, ಹರೀಶ್, ಇವ್ನು ನನ್ನ ಹಾಳು ಮಾಡ್ಬಿಟ್ಟ. ಹರೀಶ್, ನನ್ನನ್ನ ಹಾಳು ಮಾಡ್ಬಿಟ್ಟ. ನೀನು ಉದ್ಧಾರ ಆಗಲ್ವೋ? ನೀನ್ ನೀರ್ ಕುಡಿದು ನೆಗದ್ಬಿಟ್ಟು ಸಾಯ. ನನ್ ಕಣ್ಣಿನ ಸುಮ್ನೆ ಬಿಡಲ್ಲ, ಸುಮ್ನೆ ಬಿಡಲ್ಲ. ಹಾಳಾಗ ಹೋಗ್ತೀಯಾ? ಇವಳನ್ನ ಮದುವೆ ಮಾಡ್ಕೋತೀಯ ನೀನು? ಈಗ ಮಾಡ್ಕೊ. ಅದ್ ಯಾಕೆ ಮದುವೆ ಮಾಡ್ಕೋತೀಯ ನೋಡ್ತೀನಿ. ನನ್ನ ಮಗನೇ, 100 ಜನರ ಮುಂದೆ ಉಸಿರು ಒಳ್ಳೆ ಅಂದಿಯಲ್ಲ ನೀನು. ಈಗ ಮಾಡ್ಕೊ ನೋಡೋಣ. ಜಗನ್ನಾಥ್, ಬೇಡ ಹರೀಶ್, ಬೇಡ. ನನ್ ಬಿಟ್ಟೆಲ್ಲೂ ಹೋಗ್ಬೇಡ. ಇಲ್ಲ ಉಮಾ, ನಿನ್ ಬಿಟ್ಟೆಲ್ಲೂ ಹೋಗಲ್ಲ. ನೀನ್ ಯಾವತ್ತಿದ್ರು ನನ್ನವಳೆ. ಈ ಊರಲ್ಲೇ ಇದ್ರೆ ಉಮಾ ಬದುಕಿಗೆ ನೆಮ್ಮದಿರಲ್ಲ ಅಂತ ತೀರ್ಮಾನ ಮಾಡಿ ನಾವು ನಿಮಗೆ ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಹೋಗ್ತಾ ಇದ್ದೀವಿ. ಜಗನ್ನಾಥ್, ಕಮಾನ್, ಕಮ್. ಆಹಾ, ವಾಟ್ ಮೈ ಸ್ವೀಟ್. ಯಾರೋ ನನ್ನ ಮಕ್ಕಳ ಬೆಂಕಿ ಹಾಕಿದ್ದು? ಅಲ್ಲೋ, ಏನು ಮಾಡೋದೀಗ? ಒಂದು ಐಡಿಯಾ ಮಾಡೋಣ. ಒಂದು ಕಟ್ಟಿ ಕೆರೆಲೆ ತಗೋಣ. ಇದು ಕೈನ ಬೇಗ ಹೇಳು. ಕೈ ಇಷ್ಟೇ ಸರ್ ನಡೆದದ್ದು. ನಾವು ಅವನ್ ಮಾಡಿ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕಂತ ಹೋದ್ವಿ. ಆದ್ರೆ ಸತ್ತೋಗಿದ್ದವನ್ನ ಕೆರೆಯಲ್ಲಿ ಹಾಕಿ ನಮ್ ತಲೆ ಮೇಲೆ ನಾವೇ ಬಂಡೆ ಹಾಕೊಂಡ್ವಿ. ಇಷ್ಟೆಲ್ಲಾ ಕತೆ ನಿಮ್ಮಿಂದ ಇದ್ದು ನನಗೆ ಕಣ್ಣ ಮುಚ್ಚಲ ಹಾಕ್ಸಿದ್ರೆ, ನೀವು ಕೆರೆಯಲ್ಲಿ ಹಾಕಿದ ವ್ಯಕ್ತಿ ಯಾರು, ಈಗ ಬದುಕಿರೋ ಜಗನ್ನಾಥ ಯಾರು, ಈ ಕೊಲೆ ಯತ್ನದಲ್ಲಿ ಏನೇನ್ ಸಂಚು ನಡೆದಿದೆ, ಈ ನಿಜ ನನಗ್ ಗೊತ್ತಾಗೋವರೆಗೂ ಯಾರು ಊರ್ ಬಿಟ್ಟು ಹೋಗಾಗಿಲ್ಲ. ಹೇಳಿ ಕಳಿಸ್ದಾಗ ಬರ್ಬೇಕು. ರೈಟ್ರೇ, ಇವ್ ಸ್ಟೇಟ್ಮೆಂಟ್ ತಗೊಂಡು ಇವನ್ನೆಲ್ಲ ಕಲ್ಸಿ. ಓಕೆ ಸರ್. ಇವತ್ತು ಗೌಡ್ರ ಆಲೆಮನ್ಗೆ ಹೋಗ್ಬಿಟ್ಟು ಕಬ್ಬಿನ ಕೋಲ್ಗೆ ಬೆಲ್ಲ ಆಡ್ಸ್ಕೊಂಡ್ ಬಂದ್ಬಿಡೋಣ ಏನೋ? ಇಲ್ಲಿ ಏನೋ ಕಿಟ್ಟು, ಯಾಕ್ರೆ ಕೊಡ ಇಲ್ಲಿ ಕೊಡ. ಯಾಕಲ್ಲ ಈ ಬಳೆ ಯಾಕೆ? ಚಿನ್ನದ ಬಳೆನೆ ಕೊಡಿಸ್ತೀನಿ. ಗೇಂಡ ನನ್ನ ಮಗನ ಜೈಲ್ಗೆ ಹೋಗಿ ಬಂದ್ರು ನೀನ್ ಕೊಬ್ಬ ಹೋಗ್ಲಿಲ್ಲಲ್ಲೋ.
ಲೋಫರ್. ಏಯ್ ಕಾನ್ಸ್ಟೇಬಲ್, ಎಸ್ ಸರ್. ಕರ್ಕೊಂಡು ಅವ್ರೆ ಇವನ್ನ. ಅಯ್ಯೋ ನಡೆಯೋದ್ರೆ ಲಕ್ಷ್ಮಿ, ಲಕ್ಷ್ಮಿ, ಮರೆಯಾಗಿ ನಿಂತರೆ ಮನಸ್ಸು ನಾ ಹಾಡುವೆ ಈ ಬಂಧನ ನಿನದು ಸ್ವರ್ಗಲೋಕದ ಸ್ನೇಹ ನನಗೆ ಶಶಿ ಸುಕುಮಾರಿ ನೀನು. ದಾನ್ ದಾನ್ ದಿಗ ದಿಗ ಎದುರಲು ಇಡು ನಿಗ, ದಾನ್ ದಾನ್ ದಿಗ ದಿಗ ಎದುರಲು ಇಡು ನಿಗ, ಮನಸಲು ನೂರಾಸೆ ನೀರಾಗಿ ಹರಿದಿದೆ ಚೆಲುವೆ ಆಸರ ಚೆಲುವೆ ಆಸರ ಶೃಂಗಾರಿ ನಿನ್ನ ಯೌವನ ಮಠ ಮಠ ಮಧ್ಯಾಹ್ನದಂತೆ, ಉಸಿರಾಟದ ನಿನ್ನ ವೇದನೆ ಈಚು ಬಿರುಗಾಳಿಯಂತೆ, ಮೌನ ಮುರಿದು ಅಂದರೆ ನೀನು ನನ್ನ ಪ್ರೇಮ ಆಲೋಚನೆ ಒಂಟಿ ವಿರಹ ತಾಳಲಾರಣ. ಎದುರಲ್ಲಿ ನೀನಿರುವಾಗ ಸಂಭ್ರಮ ಮೂಡಿರುವಾಗ, ಎದುರಲ್ಲಿ ನೀನಿರುವಾಗ ಸಂಭ್ರಮ ಮೂಡಿರುವಾಗ, ಮನಸ್ಸಲ್ಲಿ ನೂರಾಸೆ ನೀರಾಗಿ ಹರಿದಿದೆ ಚೆಲುವೆ ಆಸರೆ ಚೆಲುವೆ ಆಸರೆ ಬಂಗಾರಿ ನನ್ನ ಜೀವನ ನಿನಗೆ ಬಾರೆಯರುಗ ನಾನು, ಬೃಂದಾವನ ನಿನ್ನ ಹೃದಯ ನನಗೆ ಸ್ವಂತ ಮನೆಯಾಗದೇನು. ಕಲ್ಲು ಕವಿತೆ ಹಾಡುವ ಮುನ್ನ, ಕಲ್ಲು ಕಥೆಯ ಹೇಳುವ ಮುನ್ನ, ಕುಂತ ನಗೆಯ ಬೀರುವ ಮುನ್ನ, ಜೊತೆಯಲ್ಲಿ ನೀನಿರುವಾಗ ಸಂಭ್ರಮ ಮೂಡಿರುವಾಗ, ಜೊತೆಯಲ್ಲಿ ನೀನಿರುವಾಗ ಸಂಭ್ರಮ ಮೂಡಿರುವಾಗ, ಮನಸ್ಸಲ್ಲಿ ನೂರಾಸೆ ನೀರಾಗಿ ಹರಿಯುತ್ತಿದೆ ಚೆಲುವೆ ಆಸರೆ ಚೆಲುವೆ ಆಸರೆ ಚೆಲುವೆ ಬೇಕಾದ್ರೆ ಅವ್ನು ನಿಜವಾಗ್ಲೂ ದೆವ್ವಾನೆ.
ಓ ನಮಸ್ಕಾರ ಏನು ಯಜಮಾನ ಕುಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ? ಆ ಜಗನ್ನಾಥ್ ಬಗ್ಗೆ ಆಲೋಚನೆ ಬಿಟ್ರೆ ಇನ್ನೇನೈತೆ? ಅವನು ಫಾರ್ಮ್ ಹೌಸ್ ನಲ್ಲಿ ಇಲ್ಲೇ ಇಲ್ವಂತೆ, ಇದ್ದಕ್ಕಿದ್ದಂಗೆ ಮಾಯ ಆಗೋನಂತೆ. ಅವನು ಮನುಷ್ಯ ಆಗಿದ್ರು ತಾನೇ ಅಲ್ಲಿರೋಕೆ. ದೆವ್ವ ಎಲ್ಲೆಲ್ಲ ಓಡಾಡುತ್ತೋ ಯಾರಿಗೊತ್ತು? ನೀವು ಸುಮ್ಮನೆ ದೆವ್ವ 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 ಅಂತ ಅವ್ನು ನೋಡಿ ಯಾಕೆ ಬಿಟ್ಟಿದ್ದೀರಾ? ಸತ್ತೋಗಿದ್ದು ಜಗನ್ನಾಥ ಅಲ್ಲ, ನೀವು ಬದುಕಿರೋನೇ ಜಗನ್ನಾಥ. ಸರ್, ಸತ್ತಿರೋ ಹೆಣದ ಗುಂಡಿ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವನ್ ಜಗನ್ನಾಥ ಅಲ್ವೋ ಅಂತ. ಅವನ್ ಸಾಧಾರಣವಾದ ದೆವ್ವ ಅಲ್ಲ ಸರ್, ಹಗಲು ದೆವ್ವ. ನೀವು ಹೇಳಿದ ರೀತಿಯಲ್ಲಿ ಹೆಣದ ಗುಂಡಿ ತೋಡಿ ಪರೀಕ್ಷೆ ಮಾಡಕ್ ಆಗಲ್ಲ. ಕಾನೂನು ನಿಮ್ ದೆವ್ವ ನಂಬಲ್ಲ. ಮೂಢ ನಂಬಿಕೆ ಜನ ನೀವು ಎಷ್ಟು ಹೇಳಿದ್ರೆ ಕೇಳಲ್ಲ. ಸರಿ, ನಾನು ಬರ್ತೀನಿ. ಮೂಢ ನಂಬಿಕೆ ನಮ್ಗೊಂದು ಅರ್ಥ ಆಗ್ತಲ್ಲ. ಏನ್ ನಾವು ಮೂಡ್ರ? ನಾನು ಹೊರಗಡೆ ಇದ್ದೀನಿ ಅಂತ ಮುಗಿದು ನೋಡಿದ್ಯಾ? ಇಲ್ಲ, ಗಾಳಿ ಹವೆಗೆ ಅಂತ ಹೊರಗೆ ಅಲ್ಲಿ ಜಗನ್ನಾಥ್ ಬೇಕಾ ನಿನಗೆ? ಜಗನ್ನಾಥ್ ಇಲ್ಲ ಸರ್, ನನ್ನ ಮಗನೇ ಜಗನ್ನಾಥ್ ಬದುಕಿದ್ದಾನ ಸತ್ತಿದಾನ ಇಲ್ಲ ದೆವ್ವಾಗಿದ್ದಾನ ಅಂತ ಪರೀಕ್ಷೆ ಮಾಡೋದಕ್ಕೆ ಬಂದೆ. ಹೇಳ, ಜಗನ್ನಾಥ್ನ ಯಾಕೋ ಕೊಲೆ ಮಾಡಿದೆ? ಸರ್, ನಾನು ಜಗನ್ನಾಥ್ ಹತ್ರ ಕೆಲಸ ಮಾಡ್ತಿದ್ದಾಗ ಬಾರೆ, ನಾನು ಕೆಲಸ ಮಾಡ್ತಿದ್ದೆ ಅಂತ ಹೇಳಿರ್ಲಿಲ್ವಾ? ಇದೇ ದಣಿರ ಮನೆ. ಸುಮ್ಕಿರಿ ಬರೀ ಬೇಗ. ನಮಸ್ಕಾರ ದಣಿ. ಕರಿಯಾ, ಈ ಕಡೆ ಬಾ, ಈ ಕಡೆ ಬಾ. ದಣಿವ ಕಾಳು ನಮಸ್ಕಾರ ಮಾಡು. ಇರ್ಲೆ ಇರ್ಲೆ. ದಣಿ, ನಾನು ಪ್ರೀತಿ ಮಾಡ್ತಿದ್ದ ಹುಡುಗಿನ ಮದುವೆ ಇದೆ ಅಂತ ಹೇಳಿಲ್ವಾ? ಇಲ್ಲೇ ದಣಿ ಅವಳು. ಹೌದಾ? ಹೌದು. ಬ್ಯೂಟಿಫುಲ್. ಒಳ್ಳೆ
ಸೆಲೆಕ್ಷನ್ ಮಾಡಿದ್ಯಾ ಕರಿಯ? ವೆರಿ ಗುಡ್ ಕರಿಯ. ಅಂದ ಹಾಗೆ ನಿಮ್ ಮದುವೆಗಂತೂ ಬರಕ್ಕಾಗ್ಲಿಲ್ಲ. ತಗೋ ಈ ಉಂಗ್ರನ ಕೊಡು. ಕೈ ಕೊಡು, ಕೈ ಕೊಡು. ಕರಿಯ, ಸಂಜೆ ಮನೆ ಕಡೆ ಹೋಗುವಾಗ ಹಾಗೆ ಬಂದು ನಾನು ನೋಡ್ಕೊಂಡು ಹೋಗು. ಆಯ್ತು ದಣಿ, ಗೊತ್ತಾಯ್ತಾ? ಆಯ್ತು ದಣಿ. ನಾವು ಬರ್ತಿದ್ದೀವಿ. ಸರಿ ಸರಿ, ನಮಸ್ಕಾರ ಮಾಡಿ ದಣಿಗೆ. ನಮಸ್ಕಾರ ಬುದ್ಧಿ. ಹೋಗ್ಬಾ. ಸ್ವಲ್ಪ ಕುಡಿಯೋ ಕರಿಯ. ಬೇಡ ದಣಿ. ನೀನ್ ನನ್ನ ತಮ್ಮನ ಸಮಾನ ಕಣೋ. ತಗೋ ಕುಡಿ, ಮಜಾ ಮಾಡೋ. ಕುಡಿಯೋ. ಏನಾಯ್ತು? ಇಷ್ಟು ಬೇಗ ಕುಡಿದ್ಬಿಟ್ಟಿಯಾ? ಕೊಡು ಇಲ್ಲಿ, ಕೊಡು. ಸಾಕು ಅನ್ಬಾರ್ದು, ದೊಡ್ಡವ್ರು ಹೇಳಿದ್ಮೇಲೆ ಕುಡಿಬೇಕು. ನಮಸ್ಕಾರ ಧನಿ. ಸ್ವಲ್ಪಿರಿ. ಬರ್ತೀನಿ. ಅಲ್ಲ, ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ, ನಮ್ಮನ್ನು ಸೀರೆ ತೆಕ್ಕೊಡೋದಿಲ್ವಾ? ನೀನು ಕೂರಿಸ್ತೆ, ಯಾರು ಕೂರಿಸ್ಲೆ? ಸರಿಯಾಗಿ ಕೂಲಿ ಕೊಡೋದಿಲ್ಲ ಕಣಪ್ಪ ಅವರು. ಎಲ್ಲಿಗೋ ಕರಿಯ? ಎಲ್ಗೋ ಹೋಗ್ತಿದ್ದೀನಿ, ನಿಮ್ಗೆ ಯಾಕ್ರು? ಅಲ್ಲ, ಹುಚ್ಚು ನನ್ನ ಮಗ ಇಟ್ಟೊತ್ತು ಎಲ್ಗೋ ಹೊರಟವನಲ್ಲಪ್ಪ.
ಮತ್ತೆ ಜಗನ್ನಾಥ್ ಕೊಲೆ ಬಗ್ಗೆ ಇನ್ವೆಸ್ಟಿಗೇಷನ್ಗೆ ಈ ಊರಿಗೆ ಬಂದಾಗ ಈ ಕೊಲೆಯಲ್ಲಿ ಸುಮಾರು ಜನರ ಕೈವಾಡ ಇದೆ ಅನ್ಸಿತ್ತು. ನೀವೆಲ್ಲ ನೀಲಗಿರಿ ಬುಡ ಹೊಟ್ಟೆಗೆ ತೂರಿ ಜಗನ್ನಾಥ್ ಕೊಲೆ ಆಗಿದ್ದಾನೆ ಅನ್ಕೊಂಡ್ರಿ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಜಗನ್ನಾಥ್ ತಲೆಗೆ ಏಟು ಬಿದ್ದು ಸಾವಾಗಿದೆ ಅಂತ ರಿಪೋರ್ಟ್ ಇತ್ತು. ಹಾಗಾದ್ರೆ ಇನ್ಸ್ಪೆಕ್ಟ್ರೆ, ಮತ್ತೆ ಈ ಊರಿಗೆ ತಿರುಗಿ ಬಂದ ಜಗನ್ನಾಥ್ ಯಾರು? ಅವನು ಮನುಷ್ಯನ, ದೆವ್ವನ, ಮತ್ತೆ ಅವನು ಎಲ್ಲಿ ಅಂತ ಒಂದು ಗೊತ್ತಿಲ್ಲ. ನಾನಿಲ್ಲೇ ಇದ್ದೀನಿ. ನಾನು ಜಗನ್ನಾಥ್ ಅಲ್ಲ, ಜಗನ್ನಾಥ್ ಕೊಲೆಗಾರನ ಕಂಡಿಡಿಯಾಗಿ ಬಂದಿರೋ ಸಿಬಿಐ ಆಫೀಸರ್ ಜಗದೀಶ್. ಜಗನ್ನಾಥ್ ಮಾಡಿರೋ ಅನ್ಯಾಯಕ್ಕೆ ಕರಿಯ ಅವನ ಮೇಲೆ ಸೇಟ್ ತೀರ್ಸ್ಕೊಂಡ. ಇನ್ಮೇಲೆ ನಿಮಗೆ ಜಗನ್ನಾಥ್ ಅನ್ನೋ ದೆವ್ವದ ಭಯನೇ ಇಲ್ಲ. ಇದೆಲ್ಲ ನಾನೇ ಮಾಡಿದ ಪ್ಲಾನ್. ಜಗನ್ನಾಥ್ ಕೊಲೆಗಾರನನ್ನ ಹಿಡಿಯೋದು ಕಷ್ಟ ಅನ್ಸಿದಾಗ ಮತ್ತೆ ಜಗನ್ನಾಥ್ನ ಸೃಷ್ಟಿ ಮಾಡಿದ್ರೆ ಜನ ಹೆದರ್ತಾರೆ. ಆಗ ನಿಜವಾದ ಕೊಲೆಗಾರ ಅವನನ್ನು ಪರೀಕ್ಷೆ ಮಾಡಕ್ ಬಂದೇ ಬರ್ತಾನಂತ ನಿರ್ಧಾರ ಮಾಡಿದೆ. ಇದಕ್ಕೆ ನಾನು ಮತ್ತು ಜಗದೀಶ್ ಇಬ್ರು ಯಾರಿಗೂ ಅನುಮಾನ ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ವಿ. ಒಟ್ನಲ್ಲಿ ಕೊಲೆಗಾರನ ಹಿಡಿಯೋದಕ್ಕೆ ಇಡೀ ಊನೇ ಬೀದಿಲ್ ಬಿಕ್ಸಿದ್ರಿ. ಅದ್ರೊಳಗೂ ಕರಿಯಾನೆ ಕೊಲೆಗಾರ ಅಂದ್ಮೇಲೆ ಎಲ್ಲ ವಿಚಿತ್ರ ಅನ್ಸುತ್ತೆ. ನಾನು ಬರ್ತೀನಿ. Oh,